ಹಠ ತೊಟ್ಟ ಘಟ ಸರ್ಪ ವರದ ನಾಯಕ ನಾನು. ರಣವೀರೋ ಒಂದೇ ಅಣ್ಣ, ಏನಾಯ್ತು? ಬಾ ತಮ್ಮ ಬಾ. ಈ ಲೋಕಸಭಾ ಎಲೆಕ್ಷನ್ ತೀರಾ ಹತ್ರ ಬರ್ತಾ ಇದೆ. ಅದಕ್ಕಾಗಿ ಈ ಸಲ ಹೇಗಾದ್ರೂ ಮಾಡಿ ರಾಜ್ಯದ ರಾಜಧಾನಿಯಾದ ದಿಲ್ಲಿಯಲ್ಲಿ ನಾನು ರಾಜಕೀಯ ಮಾಡಬೇಕೆನ್ನುವ ಕನಸು ನಡೆದು ಆ ಕನಸು ನನಸಾಗುವ ಹಾಗೆ ಒಂದು ಪ್ಲಾನ್ ಆದ್ರೂ ಹಾಕು. ತಮ್ಮ ಏನು ಯೋಚನೆ ಮಾಡ್ತಾ ಇದೆಯಾ? ಮಳೆಯಪ್ಪ, ಏ ಮಳೆಯಪ್ಪ, ನಾಯಕರ ನೀವು ಪ್ಲಾನ್ ಹಾಕ್ತೀವಿ ಹಾಳಾಗಿ ಹೋಗ್ರಿ. ನಿಮ್ಗೊಂದು ದೊಡ್ಡ ಆಘಾತ ಸುದ್ದಿತ್ತವನ್ರಿ. ಏನ್ ಮಾತಾಡ್ತೀಯ ಮಲ? ಏನಾಗ್ತ ವಿಷಯ? ನಾಯಕರ ಈ ಸಲ ಲೋಕಸಭಾ ಎಲೆಕ್ಷನ್ ರೀ ನಿಮ್ ಎದುರಾಳಿ ಆಗಿ ಶಂಕರ್ ದೇಸಾಯಿ ತಮ್ಮ ರಾಜಾವಳಿ ನಿಂತಾವತ್ರಿ. ಶಂಕರ್ ದೇಸಾಯಿ ತಮ್ಮ ನನ್ನ ಎದುರಾಳಾಗಿ ಸ್ಪರ್ಧಿಸ್ತಾ ಇದ್ದಾನ. ಏನು ಅರಿಯದ ಸಣ್ಣ ಹುಡುಗ ನನ್ನ ಎದುರಾಳಾಗಿ ಸ್ಪರ್ಧಿಸ್ತಾ ಇದ್ದಾನೆ. ಇದು ನನಗೆ ಸಹಿಸಲಾಗದ ಸೇಡು, ಸಹಿಸಲಾಗದ ಸೇಡು. ಅರ್ಜೆಂಟ್ ಆಗಿ ಆ ಕಬಾಲಿಗೆ ಬಾ ಅಂತ ಹೇಳು. ಮುಖ್ಯವಾದ ವಿಷಯ ಮಾತನಾಡಬೇಕೆಂದು ನಾನು. ಓಕೆ ಅಣ್ಣ, ಆ ಕಬಾಲಿಗೆ ಈಗಲೇ ಬರಲು ಹೇಳ್ತೇನೆ. ಆದಷ್ಟು ಬೇಗ. ಹಾಯ್, ಹಲೋ ಕಬಾಲಿ ಅಣ್ಣ, ನಿನಗೆ ಬೇಗನೆ ಬಾ ಅಂತೆ. ಬೇಗನೆ ಬಾ ಆಯ್ತಾ ಅಣ್ಣ? ಕಬಾಲಿಗೆ ಈಗಲೇ ಬರಲು ಹೇಳಿದ್ದೇನೆ. ಬರಲಿ ಬರಲಿ ಬರಲಿ. ಇಂಥದ್ದೊಂದು ಕುನ್ನಿ ನಮ್ ಜೊತೆಗಿದ್ರೆ ರಾಜಕೀಯ ಮಾಡೋದಕ್ಕೆ ನಮಗೂ ಈಸಿ. ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಹಣ, ಹೆಂಡ ವಗೇರ ವಗೇರ ಹಚ್ಚೋ ಕೆಲಸಕ್ಕೆ ಇಂಥದ್ದೊಂದು ಕುಂಡಿ ಇದ್ರೆ ನಾವು ಸೇಫ್ ಆಗಿ ರಾಜಕೀಯ ಮಾಡಬಹುದು. ಇದಕ್ಕೆ ನೀನೇನಂತೀಯ? ನಿನ್ನ ಪ್ಲಾನ್ ಸೂಪರ್ ಆಗಿದೆಯಲ್ಲ. ನಮಸ್ಕಾರ ನಾಯಕರೇ, ಫೋನ್ ಮಾಡಿ ಬರೋರು ಕೇಳಿದ್ರಲ್ಲ ಇನ್ವಿಟೇಷನ್ ನಾಯಕರೇ. ಬಾ ಬಾ. ನಿನ್ನಿಂದ ನನಗೊಂದು ದೊಡ್ಡ ಕೆಲಸ ಆಗಬೇಕಾಗಿತ್ತು. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಎದುರಾಳಾಗಿ ಶಂಕರ್ ದೇಸಾಯಿ ತಮ್ಮ ರಾಜಾವಳಿ ಸ್ಪರ್ಧಿಸ್ತಾ ಇದ್ದಾನೆ. ಅದಕ್ಕೆ ಈ ಜಿಲ್ಲೆಯಲ್ಲಿ ಹಣ, ಹೆಂಡ, ಸಾರ ಏನ್ ಬೇಕು ಈ ಜನರಿಗೆ ಹಂಚೋ ಕೆಲಸ ನೀನೇ ಮುತುವರ್ಜಿ ತಗೊಂಡು ಮಾಡ್ಬೇಕು. ಆಯ್ತು ನಾಯಕರೇ, ನೀವು ಹೇಗೆ ಹೇಳುತ್ತೀರೋ ನಾನು ಹಾಗೇ ಮಾಡಬಹುದು. ವೆರಿ ವೆರಿ ಗುಡ್ ತಮ್ಮ. ಎಲೆಕ್ಷನ್ ತೀರಾ ಸಮೀಪ ಬರ್ತಾ ಇದೆ. ಈ ದೊಡ್ಡ ದೊಡ್ಡ ರಾಜಕೀಯದ ವ್ಯಕ್ತಿಗೆ ಹೆಣ್ಣು ಹೆಂಡದ ರುಚಿ ತೋರಿಸ್ಲೇಬೇಕಲ್ಲ. ತೋರ್ಸೋಣ, ಒಂದು ಪಾರ್ಟಿ ಅರೇಂಜ್ ಮಾಡಿ. ಓಕೆ ಅಣ್ಣ. ಮಳಪ್ಪ, ಏ ಮಳಪ್ಪ, ಬನ್ರಿ ಅಪ್ಪ, ಎದುರಾಗಿಲ್ಲ ತಪ್ಪ. ಲೇ ಬೆಪ್ಪ, ಊರಾಗ ಹೋಗಿ ನಮ್ಮ ಪಾರ್ಟಿ ಹಿರಿಯ ನಾಯಕರೆಲ್ಲ ಕರೆದುಕೊಂಡು ಬಾರು. ಹಾಗೆ ಬರುವಾಗ ಆ ಸ್ವಸ್ತಿಕ್ ಬಾರಿಗೆ ಹೋಗಿ ನಾ ಹೇಳಿದೆ ಅಂತ ಆ ಕಾಂಚನ ಆರತಿನ ಸ್ವಾತಿನ ಕರೆದುಕೊಂಡು ಬಾರು. ಕರ್ಕೊಂಡ್ ಬರ್ತೀನಿ ಹೋಗ್ರಿ. ನಮ್ಮ ಹರಕೆ ಇಟ್ರಿ ಕರ್ಕೊಂಡ್ ಬರಾಕ ಒಯ್ಯಾಕ ಬರಾಕ ವಾಯ್ತು ಹೋಗಿ ಕರ್ಕೊಂಡ್ ಬರ್ತೀವಿ. ಹೋಗಲೇ ಮಗನ, ಪಟ್ಟ ಹೋಗ. ಕಬಾಲಿ, ಪಾರ್ಟಿಗೆ ಏನೇನು ಸಿದ್ಧತೆ ಬೇಕೋ ಅದನ್ನ ರೆಡಿ ಮಾಡಿಕೊಂಡು ಹಾಗೆ ಬರುವಾಗ ಸಣ್ಣ ಪಾರ್ಟಿ ಇದೆ ಅಂತ ಹೇಳಿಕೊಂಡು ಕರೆದುಕೊಂಡು ಬಾರು. ಆಯ್ತು ದನಿ. ಆರತಿ ಸ್ವಾತಿನ ವರದ ನಾಯಕರು ಹೇಳಿದಾರಂತ ಹೇಳು. ವರದ ನಾಯಕರು ಏನು
ಹಾ ಹೋಗೋ. ಈ ಪಾರ್ಟಿ ಎಲ್ಲ ಮುಗಿಲಿ. ಈ ಪಾರ್ಟಿ ಎಲ್ಲ ಮುಗಿದ ಮೇಲೆ ಇದು ಗೌಪ್ಯವಾದ ವಿಷಯ, ಜನರ ಮುಂದೆ ಹೇಳೋದಲ್ಲ. ಬಾಯಿಗೆ ಮಾಡೋಣ. ಓಕೆ ಬ್ರದರ್, ಹೋಗೋಣ. ಹೋಗ್ಲೇಬೇಕು. ಸೇಡು ಸೇಡು. ಕರ್ಕೊಂಬಂದ್ ನೋಡ್ರಿ, ಊರಾಗಿನ ಪಾರ್ಟಿ ಹಿರಿಯ ನಾಗರಿಕನೆಲ್ಲ ಕರ್ಕೊಂಬಂದ್ ನೋಡ್ರಿ. ನಮಸ್ಕಾರ. ನಮಸ್ಕಾರ ವರ್ಗ ನಾಯಕರಿಗೆ. ಬಂದ್ರ ಬರ್ರಿ ಬರ್ರಿ. ಈ ಸಲ ಎಲೆಕ್ಷನ್ ಎತ್ತನ್ರಪ್ಪ, ಓಟ್ ಹಾಕಿಸ್ಬೇಕು. ಓಕೆ ನಾಯಕರೇ. ನಿಮಗೆಲ್ಲ ಬೇಕಂತೇಳಿ ಎಲ್ಲ ತರ ವ್ಯವಸ್ಥೆ ಮಾಡೀವಿ. ಓಕೆ ನಾಯಕರೇ. ನಡ್ರಿ. ರೆಡ್ಡಿ ಅವರೇ, ತಿನ್ನೋಕೆ ಏನ್ ಬೇಕು ನಿಮ್ಗೆ? ನಾಯಕರೇ, ಚಿಕನ್ 65 ಇದ್ರೆ ಸಾಕು. ಚಿಕನ್ 65 ಬೇಕಂತೆ. ರಾಜಕೀಯ ಅಲ್ಲ, ಕೊಡ್ಲೇಬೇಕು. ಈ ರಾಜಕೀಯದ ಲೆಕ್ಕಾಚಾರ ಒಬ್ಬೊಬ್ಬರಿಗೆ ಅರ್ಥ ಆಗಲ್ಲ. ರಾಜಕೀಯ ಮಾಡಿರ್ತೀವಲ್ಲ, ಗೊತ್ತಿರತ್ತೆ ಇಂಥ ಕುಣ್ಣಿಗಳಿಗೆ ಏನೇನು ಕೊಡಬೇಕು, ಏನೇನು ಕೊಡಬಾರ್ದು ಅಂತ. ಲೇ ತಮ್ಮ, ಯಾಕೋ ಲೇಟು? ಪಾರ್ಟಿ ಶುರು ಮಾಡು. ನಮ್ ದೂರದ ಸಂಬಂಧಿಕರಿಗೆ ನಾಯಕರ, ದೂರದ ಸಂಬಂಧಿನ ಯಾಕಂತ ಬಂದನ್ರಿ ಮಾವ ಕೈಗಿಸಿಂದ ಏನೋ 108 ವಿಚಾರ ಮಾಡೋದು ಕಾಲ್ದನ್ರಿ. ಯಾವ್ದನ್ನು ಕೆಲಸ ಕೊಟ್ಟು ಪುಣ್ಯ ಕೊಡ್ಬೋರಿ. ಇದಕ್ಕೆ ನೋಡ್ರಿ ನೋಡ್ರ, ಮಾಡ್ಬ್ಯಾಡ್ರಿ. ನಾ ಹೆಂಗೂ ಮಾಡಾಕತ್ತಿಲ್ಲೋ, ಇನ್ನ ನೋಡಾಕತ್ತೇನೆ. ಇರ್ಲಿ, ನಿಯತ್ತಾಗಿ ನನ್ನ ಮನೆಯಲ್ಲಿ ದುಡಿ. ಹ್ಞೂರಿ, ನಿನಗೇನ್ ಬೇಕು? ನಮ್ಮ ಅಮ್ಮ ಹೇಳ್ತಾ ನೋಡ್ರಿ. ನಿನಗೇನ್ ಬೇಕು? ಏನ್ ಬ್ಯಾಡ್ರಿ, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ರಿ, ಪಾಪ ಜೀವನ ಸಲ್ಸ್ಕೊಂಡ್ ಹೋಗ್ಲಿ. 1 ಲಕ್ಷ ಅಷ್ಟೇನಾ? ಬ್ರದರ್, ಈ ಪಾರ್ಟಿ ಎಲ್ಲ ಮುಗಿದ ಮೇಲೆ ಅವ್ನಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದು. ಪಾರ್ಟಿಗೆ ಪಾರ್ಟಿ ತಮ್ಮ, ಹ್ಞೂ ಸರ್. ಪಾರ್ಟಿಯಲ್ಲಿ ಗ್ಲಾಸ್ ಗೀಸ್ ತೊಳೆದಿಡು. ಸ್ವಚ್ಛ ಕೊಡ್ಲಿ ಗ್ಲಾಸ್, ಮಾರಿ ಹೊಡೆದಾರ ನಾವು ನಾಯ್ಕೆ ಕುಡಿತಿಲ್ಲ. ಕುಡಿಯಾಕ ಕೇಳ ಹ್ಞೂ ಮಾಮ. ನಾಯಕರಿಗೆ
ನೋಡಿ, ಈ ಸಲ ನಿಮ್ಮೆಲ್ಲರ ಆಶೀರ್ವಾದ ತೆಗೆದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕಂತ ಮಾಡಿದ್ದೀನಿ. ಈ ಸಲ ನೀವು ನನಗೆ ಸಪೋರ್ಟ್ ಮಾಡಬೇಕು. ನಾಯಕರೇ, ನಾವು ನಿಮ್ ಬೆನ್ನಂದ ಇರ್ತೇವೆ. ಇರ್ಬೇಕು ಹೇಳ. ನಾಯಕರೇ, ನೀವು ನಮ್ಮನ್ನ ಕೇಳಬಾರ್ದು. ನಮ್ಮ ಪಾರ್ಟಿ ಬೆನ್ನ ಇಲ್ವೇ, ನೀವು ನಿಮ್ ಬೆನ್ನ ಹಿಂದೆ ನಾವು ಇರ್ತೇವೆ. ವರದ ನಾಯಕರಿಗೆ, ವರದ ನಾಯಕರೇ, ವರದ ನಾಯಕರೇ, ವರದ ನಾಯಕರಿಗೆ, ವರದ ನಾಯಕರಿಗೆ, ವರದ ನಾಯಕರಿಗೆ, ವರದ ನಾಯಕರೇ, ವರದ ನಾಯಕರೇ. ನಾ ಏನೋ ರೊಕ್ಕ ಕೊಟ್ಟಿಲ್ಲ. ಈಗ 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 ಎಲ್ಲ ಇರಲಿ. ನೀವು ಇದೇ ರೀತಿ ನನಗೆ ಸಪೋರ್ಟ್ ಕೊಟ್ರೆ ನಿಮ್ಮೆಲ್ಲ ಹಳ್ಳಿಗಳ ಕೆಲಸಗಳಿಗೂ ನಾನೇ ಕುಮ್ಮಕ್ ಕೊಡ್ತೀನಿ. ಅದೆಲ್ಲ ಇರಲಿ. ಬ್ರದರ್, ಇವ್ರಿಗೊಂದು ಸ್ವಲ್ಪ ಹಣ ಕೊಟ್ಟು ಕಳಿಸ್ಬಿಡು. ಹಣ ಕೊಡು, ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಡು. ಮಳೆಪ್ಪ, ಲೇ ಮಳೆ ಆದ್ರಲ್ಲಿ ಅವರು ಹೋಗಲಿ ಹೋಗಲಿ. ಇಂಥ ಒಂದಿಷ್ಟು ಕುಂಡಿ ಇದ್ರೆ ನಾ ಎಸೆದ ಎಂಜಲ ಎಡೆಗೆ ಕೈ ಒತ್ತುವ ಬೀದಿ ನಾಯಿಗಳಿವೆ. ಹೆಣ್ಣು ಹೆಣ್ಣಕ್ಕೆ ಬಾಯಿ ಬಿಡುವ ಬೀದಿ ನಾಯಿಗಳಿವೆ. ಈ ಎಲೆಕ್ಷನ್ ಅದು ಮುಗಿಯಲಿ, ಆಮೇಲೆ ತೋರಿಸ್ತೀನಿ ವರದ ನಾಯಕರ ಪವರ್ ಏನು ಅಂತ. ಬನ್ನಿ ತಮ್ಮ, ನಾನು ಹೇಳಿದ್ದಲ್ಲ, ಗೌಪ್ಯತೆ ಗೊತ್ತಲ್ಲ? ಓಕೆ, ಬನ್ನಿ. ಯಾವುದೇ ಕುಂದು ಕೊರತೆ ಬರದಂತೆ ಕಾಪಾಡು ತಾಯಿ. ಏನೇ ಶ್ವೇತಾ, ಈ ದೇವರ ಪೂಜೆ ಮುಗೀತಾ? ನನ್ನ ಅಕ್ಕನಿಗೆ ಯಾವುದೇ ಕುಂದು ಕೊರತೆ ಬಾರದಂತೆ ಕಾಪಾಡುವಂತ ಬೇಡ್ಕೋತಾ ಇದ್ದೆ. 7 ಸುತ್ತಿನ ಕೋಟೆ ಅಂತಿರುವ ಈ ದೇಸಾಯಿ ಕುಟುಂಬಕ್ಕೆ ಯಾವುದೇ ಕುಂದು ಕೊರತೆ ಬರುವುದಿಲ್ಲ. ಅಷ್ಟು ಮೀರಿ ಯಾವುದೇ ಒಂದು ಕೆಟ್ಟವರು ಮೋಸ ಮಾಡುತ್ತೆ ಅಂದ್ರೆ ಅದು ಬದುಕುಳಿಯುವುದಿಲ್ಲ. ಹೋಗ್ಲಿ ಬಿಡ್ರಿ, ಅಕ್ಕನ ಶ್ರೀಮಂತಿಕೆ ತೋಟಕ್ಕೆ ಹೇಳಿ ಹೂ ಹಣ್ಣು ತೆಗೆದುಕೊಂಡು ಬಾ ಅಂತ ಮಾವನ ಹೇಳಿದರೆ ನಾನು ಹೋಗುತ್ತೇನೆ. ಆಯ್ತು, ಹೋಗೋಣ. ಹೋಗಿದ್ದ ಮುಂಚೆ ಏನಾದ್ರೂ ಒಂದು ಹಾಡು? ಹೋಗ್ರಿ, ಅಕ್ಕ ಮಾವ ಪ್ರಥಮ ಒಳಗಡೆ ಇದ್ದಾರೆ. ಶ್ವೇತಾ, ಅವರವರ ಕೆಲಸದಲ್ಲಿ ಅವರು ಮಗ್ನರಾಗಿದ್ದಾರೆ. ಸ್ವಲ್ಪ ಹಾಡು ಕುಣಿತದಲ್ಲಿ ನಾವು ಮಗ್ನರಾಗೋಣ ಬಾ. ಆಯ್ತು ರಾಜ, ನನ್ನ ರವಿತೇಜ. Yeah.
ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ನಿಮ್ಮಿಬ್ಬರ ಹಾಡು ಡ್ಯಾನ್ಸು ಕೇಳೋರು ಒಳಗಿದ್ದವ್ರು ನಾವೇ ಎದ್ದು ಹೊರಗೆ ಬಂದ್ವಿ. ಏನೇನಪ್ಪ ಮೈದ ಇದು ಅದಕ್ಕೆ ಅದು ಪ್ರೀತಿ. ಏನಪ್ಪ ರಾಜಾವಲಿ, ಅದು ಇದು ಅಂದ್ರೆ ಏನಪ್ಪ? ತೋಟಕ್ಕೆ ಹೋಗಿ ಹೂವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ದೆ, ತೆಗೆದುಕೊಂಡು ಬಂದೇನಪ್ಪ. ಈಗ ಹೋಗುವೆ ಅಣ್ಣ. ಬಾ ಶ್ವೇತಾ ಹೋಗೋಣ. ಹುಚ್ಚು ಹುಡುಗರು. ಸವಿತಾ, ನಾನು ಪೇಟೆಗೆ ಹೋಗಿ ಸೀಮಂತ ಕಾರ್ಯಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುತ್ತೇನೆ. ನಿನಗೆ ಯಾವ ಸೀರೆ ಇಷ್ಟ ಸವಿತಾ? ನೋಡಿ ಸ್ವಾಮಿ, ನೀವು ಪ್ರೀತಿಯಿಂದ ತರುವ ಯಾವ ಸೀರೆ ಆದ್ರೂ ಕೂಡ ಅದನ್ನು ಉಟ್ಕೊಳ್ತೀನಿ. ಆಯ್ತು ಸವಿತಾ, ನೀ ಹೇಳಿದಾಗೆ ಆಗಲಿ. ಪ್ರಥಮ್ ಪ್ರಥಮ್, ಏನಾಯ್ತಣ್ಣ? ಪ್ರಥಮ್, ಪೇಟೆಗೆ ಹೋಗಿ ಸೀಮಂತಕ್ಕೆ ಬೇಕಾಗುವ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬರೋಣ. ಬೇಗನೆ ಬಾರಪ್ಪ. ನಡೆಯೋಣ, ಹೋಗೋಣ. ರೀ, ಮನೆಯಲ್ಲಿ ನಾನು ಒಬ್ಳೇ ಇರ್ತೀನಿ, ಆದಷ್ಟು ಬೇಗ ಬಂದ್ಬಿಡಿ. ಆಯ್ತು ಸೀತಾ, ಆದಷ್ಟು ಬೇಗ ಬರ್ತೀನಿ. ಸವಿತಾ, ಹುಷಾರಾಗಿರು. ಮುಗೀತು ರಸೀಲದ ಕತೆ, ಮುಗೀತು ಶಂಕರ್ ದೇಸಾಯಿ ಮಣಿತನದ ಕತೆ. ನಾನು ಯಾವ ಪಾಪ ಮಾಡಿಬಿಡಿದ್ದು ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಟ್ಟಿದ್ದು? ಈ ಸುತ್ತ 20 ಹಳ್ಳಿಗಳಿಗೂ ಕೂಡ ದೇಸಾಯಿಗವರ ಮನೆತನಂದ್ರೆ ಒಂದು ಮಾನ ಮರ್ಯಾದಸ್ಥರ ಮನೆತನವಾಗಿತ್ತು. ಅಂತವರ ಮನೆಯಲ್ಲಿ ಶೀಲಹರಣವಾದ ಹೆಣ್ಣಿನ ಸಾವು ಅಂದ್ರೆ ನಂಬೋಕೆ ಸಾಧ್ಯವಾಗದೇ ಇರೋಂಥ ಮಾತು. ಒಂದು ತುಂಬು ಗರ್ಭಿಣಿ ಹೆಣ್ಣಿನ ಸಾವು ಅಂದ್ರೆ ಈ ಗರ್ಭಿಣಿ ಹೆಣ್ಣಿನ ಶಾಪ ನಿಮಗೆ ತಟ್ಟದೇ ಇರಲಾರದು. ಅಯ್ಯೋ ಅಮ್ಮ, ಏನಂದ್ರೆ ಅಕ್ಕ, ಏನಾಯ್ತಕ್ಕ? ಈ ರೀತಿ ರಕ್ತದ ಮಡುವಿನಲ್ಲಿ ಮಲಗಿದೆಯಾ? ಅತ್ತಿಗೆ, ಅತ್ತಿಗೆ, ಏನಾಯ್ತು ಅತ್ತಿಗೆ? ಸ್ವಲ್ಪ ಹೊತ್ತಿನಿಂದ ನಕ್ಕು ನಲಿದಾಡಿದ ಅತ್ತಿಗೆ ಈಗ ಪರಮಾತ್ಮನ ಪಾದ ಸೇರಿಬಿಟ್ಟ ಅತ್ತಿಗೆ. ಹೇ ದೇವ, ಯಾವ ಪರಿಸ್ಥಿತಿ ತಂದಪ್ಪ ನಮಗೆ? ಇಂದು ಈ ಮನೆಯಲ್ಲಿ ಹುಟ್ಟಬೇಕಾದ ಸಂಭ್ರಮ ವಾತಾವರಣ ಈಗ ಈ ಮನೆಯಲ್ಲಿ ನನ್ನ ಅತ್ತಿಗೆ ಶವ ನೋಡುವ ಪರಿಸ್ಥಿತಿ ತಂದೆ. ಈಗ ನನ್ನ ಬಂದು ಕೇಳಿದ್ರೆ ಏನಂದು ಉತ್ತರಿಸಲಿ? ಅಕ್ಕ, ಏನಾಯ್ತಕ್ಕ? ಈ ನಿನ್ನ ತಂಗಿಗೆ ಏನು ಹೇಳದೆ ಹೋದೆಯಲ್ಲ ಅಕ್ಕ. ದೇವರೇ, ಸುಂದರವಾದ ಸಂಸಾರದಲ್ಲಿ ಇಂಥ ಘಟನೆ ನಡೆಸಿ ಬಿಟ್ಟೆ ತಂದೆ. ಇವತ್ತು ಇವಳ ಶ್ರೀಮಂತ ಕಾರ್ಯ ನಡೆಯುವ ಬದಲು ಇವಳ ಶವ ಸಂಸ್ಕಾರ ನಡೆಯುವಂತಾಯ್ತಲ್ಲ. ರಾಜ, ರಾಜ,
ಏನಪ್ಪ ರಾಜ, ಏನಾಗಿದೆ ನಿಮ್ಮ ಅತ್ತಿಗೆಗೆ? ಏನಾಯ್ತನ ಹೀಗೆ ಕೇಳುತ್ತಿರುವಿರಿ? ಅಣ್ಣ ನಮ್ಮ ಅತ್ತಿಗೆ ಯಾವನು ಅಪ್ಪ ಕಡು ಕಲ್ಲ ಕೈಯಲ್ಲಿ ಸಿಕ್ಕು ಶಿವನ ಪಾದ ಸೇರ್ಬಿಟ್ಟ. ಹಾಲು ಜೇನಿನಂತ ಸಂಸಾರಕ್ಕೆ ಬೆಂಕಿ ಇಟ್ಟು ಬಿಟ್ಟಿಯಾ ದೇವ, ಬೆಂಕಿ ಇಟ್ಟು. ಎದ್ದ ಮಕ್ಕಳಂತೆ ಕೈ ತುತ್ತು ಇಟ್ಟು ಸಾಕಿ ಸಲುವಿದ ನನ್ನ ಅತ್ತಿಗೆ ಇಂದು ಯಾವ ನೀಚ ರಾಕ್ಷಸನ ಕೈಯಲ್ಲಿ ಸಿಕ್ಕು ಪ್ರಾಣ ಪಕ್ಷಿ ಹಾರಿ ಹೋಯಿತು ದೇವ. ಆ ಪ್ರಾಣಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಕೊಡದೆ ಬಿಡಲ್ಲ ಈ ಪ್ರಥಮ್. ಇದು ನನ್ನ ಎತ್ತ ತಾಯಿ ಅಂತಿರುವ ನನ್ನ ಅತ್ತಿಗೆ ಆಡಿಗೂ ಸತ್ಯ, ಸತ್ಯ, ಸತ್ಯ. ಅಯ್ಯೋ ಸವಿತಾ, ನನ್ನ ಬಂಗಾರದಂತ ಸವಿತಾ, ಎಂದು ನನ್ನನ್ನು ಬಿಟ್ಟು ನನ್ನನ್ನು ಕಣ್ಮರೆಯಾಗಿ ಹೋದೆಯ ಸವಿತಾ. ನೀನಿಲ್ಲದ ಒಂದು ಕ್ಷಣ ನನಗೆ ದಿಕ್ಕು ತೋರಂತದ್ದೇ ಆಗುತ್ತಿದೆ ಸವಿತಾ, ದಿಕ್ಕು ತೋತದಂತಾಗುತ್ತಿದೆ. ಈ ನನ್ನ ಮನೆಯ ಮಹಾಲಕ್ಷ್ಮಿ, ನನ್ನ ಮನದ ಒಳತಿ ಯಾವ ಕ್ರೂರ ರಾಕ್ಷಸನಲ್ಲಿ ಕೈಯೇ ಸಿಕ್ಕು ಸ್ಮಶಾನ ಸೇರಿಬಿಟ್ಟೆಯ. ಆ ಕ್ರೂರ ರಾಕ್ಷಸ ಎಲ್ಲೇ ಇದ್ದನು, ಅವನ ತಾಯಿಯ ಗರ್ಭದಲ್ಲಿ ಅಡಗಿದನು. ಅವನು ಯಾರೊಂದು ಪಂಚ ಹಚ್ಚಿ ಅವನ ಬಿಸಿಲಂತೆ ಕುಡಿಯದೆ ಬಿಡಲ. ಸವಿತಾ ಅಲ್ಲ, ಅತ್ತಿಗೆಯಲ್ಲಿ ಕಳೆದ ಕಂಡು ನಮಗೂ ಇದೆ ಅಣ್ಣ. ಈ ಸಂದರ್ಭದಲ್ಲಿ ನನ್ನ ಅತ್ತಿಗೆ ಮಾಡಿ ಹೇಳ್ತೀನಲ್ಲ, ನನ್ನ ಅತ್ತಿಗೆಗೆ ಈ ಪರಿಸ್ಥಿತಿ ತಂದ ಯಾವ ಸತ್ತ ನಾಮರ್ದನಾದರು ಸರಿ, ಅವನು ಮಗಳ ತಾಯ ಗರ್ಭದೊಳಗೆ ಕೂತ್ರು. ಅವನ ರುಂಡವನ್ನು ಚಂಡಾಡಿ ಅವನ ಮರ್ಮಗಳನ್ನ ಕತ್ತರಿಸಿ ಹಾಕಿ ಅವನ ಬಿಸಿ ರಕ್ತವನ್ನು ನನ್ನ ಅತ್ತಿಗೆ ಸಮಾಧಿ ಮೇಲೆ ರಕ್ತದ ಲೇಪನ ಮಾಡಿದ್ರೆ ನಾನು ನಿನ್ನ ತಮ್ಮ ಸಹೋದರನೇ ಅಲ್ಲನ. ಇದು ತೇರಿ ಹೋದರೆ ಅತ್ತಿಗೆ ಮೇಲೆ ಆನೆಗೂ ಸತ್ಯ, ಸತ್ಯ, ಸತ್ಯ. ಸಮಾಧಾನ ಗೊತ್ತಮ್ಮ, ಸಮಾಧಾನ. ಈ ಮನೆಯ ಒಳತಿಗೆ ಎಂದು ಶ್ರೀಮಂತ ಕಾರ್ಯ ಮಾಡಬೇಕಾದ ದಿನ, ಆದರೆ ಈಗ ಅವಳು ಸತ್ತು ಶಿವನ ಸಾಧ ಸೇರಿಬಿಟ್ಟಳಪ್ಪ. ಇನ್ನು ಈ ನಿನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಇನ್ನು ಈ ಭೂಮಿಗೆ ಬಾರದ ನನ್ನ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿನ್ನ ಅತ್ತಿಗೆ ಶ್ರೀಮಂತ ಕಾರ್ಯ ಮಾಡಬೇಕಪ್ಪ, ಶ್ರೀಮಂತ ಕಾರ್ಯ ಮಾಡಬೇಕು. ಅಣ್ಣ, ನೀ ಹೇಳಿದ ಹಾಗೆ ಆಗಲಿ ಅಣ್ಣ. ಲೈಟ್ ಆಫ್, ಲೈಟ್ ಆಫ್. ಜನ್ಮ
ಎಂತ ಪರಿಸ್ಥಿತಿ ತಂದೋಡಿದೆ ತಂದೆ, ಎಂತ ಪರಿಸ್ಥಿತಿ ತಂದೋಡಿದೆ. ನನ್ನ ಬಾಳಿಗೆ ಬಾರಮ್ಮ ಬಳ್ಳಿಯಲ್ಲಿ ಸಾಗಬೇಕಾದ ನನ್ನ ಸತಿ ಸವಿತಾ ಇಂದು ನನ್ನನ್ನು ಬಿಟ್ಟು ಶಿವನ ಪಾದ ಸೇರಿಬಿಟ್ಟೆ. ನನ್ನ ಮನೆಯ ಮಹಾಲಕ್ಷ್ಮಿ ನನ್ನ ತಮ್ಮಂದಿರನ್ನು ಹೆತ್ತ ಮಕ್ಕಳಂತೆ ಜೋಪಾಲಗೈದು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದೆ ಸಹಿತ. ತನ್ನ ಉದರನಿದ್ದ ಮಗುವಿಗೆ ನೀ ಜನ್ಮ ನೀಡುವ ಮುಂಚೆ ಆ ಮಗುವಿನೊಂದಿಗೆ ಮರೆಯಾಗಿ ಹೋದೆ ಸಹಿತ. ನನಗೆ ಯಾಕೆ ಈ ಸ್ಥಿತಿ? ಇಲ್ಲ ಇಲ್ಲ, ನನಗಿರುವುದೊಂದೇ ಒಂದು ದಾರಿ. ನನ್ನ ಸತಿ ಸವಿತಾ ಹೋದ ದಾರಿಗೆ ನಾನು ಹೋಗಬೇಕು. ಇಂದು ನಾನು ಸಾಯಲೇಬೇಕು. ಸವಿತಾ, ಬರುವೆನು ನಾನು ನಿನ್ನ ಜೊತೆಗೆ. ಯಾರು ಯಾರು? ಸವಿತಾ, ಸವಿತಾ. ನಾನೇನ ಸಹಿತ ರಾವಣ ರಾಜ್ಯವನ್ನು ರಾಮರಾಜ್ಯವನ್ನಾಗಿ ಸ್ಥಾಪಿಸಬೇಕೆಂದು ಕನಸಿನ ರಾಜ್ಯವನ್ನು ಧರ್ಮದ ಊರಲ್ಲಿ ಧರ್ಮದ ಮನೆಯಲ್ಲಿ ಹಿರಿಯ ಮಗನಾಗಿ ಜನಿಸಿದವರು ನೀವು. ನಿಮ್ಮನ್ನು ನಂಬಿ ಎರಡು ಜೀವಗಳ ಮನೆಯಲ್ಲಿ ಇದಾವೆ ಮೊದಲು ಮನೆಯಲ್ಲಿ ಮೊದಲು ಮನೆಗೆ ಹೋಗಿ ಪ್ರಥಮ ರಾಜ ಒಲೆ ಮದುವೆ ಬಗ್ಗೆ ವಿಚಾರ ಮಾಡಿ ಮೊದಲು ಮನೆಗೆ ಹೋಗಿ ಅವರಿಬ್ಬರ ಮದುವೆಯನ್ನು ಮಾಡಿದಾಗ ನನ್ನ ಆತ್ಮಕ್ಕೆ ಶಾಂತಿ. ಹೌದು ಹೌದು, ಈ ಮಾತಿನಲ್ಲಿ ಸತ್ಯವಿದೆ. ಮೊದಲು ಮನೆಗೆ ಹೋಗಿ ನನ್ನ ತಮ್ಮಂದಿರ ಮದುವೆ ಮಾತುಕತೆಯನ್ನು ಮುಗಿಸುತ್ತೇನೆ. ಈ ಧರ್ಮದ ಊರಿನಲ್ಲಿ, ಈ ಧರ್ಮ ಅಂತ ಮನದಲ್ಲಿ ಹಿರಿಯುವಂತ ನಾನು ನನ್ನ ತಮ್ಮಂದಿರನ್ನು ಮದುವೆ ಮಾಡಿ ಮುಗಿಸಿದ್ದೇನೆ. ಇದು ಈ ತಂದೆ ಶ್ರೀ ರಾಜೋದೇಶ್ವರನ ಮೇಲೆ ಸದಸಿದ್ಧ. ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ನೀನೇ ಮಾಡು ಹದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ಹರಿಶ್ಚಂದ್ರ, ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ. ನ್ಯಾಯದೇವಿಯ ಹಿಂಬಾಲಿಸುತ್ತ ವಸಣ ತಿಳಿದು ಬಂದೆ. ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ. ನ್ಯಾಯದೇವಿಯ ಹಿಂಬಾಲಿಸುತ್ತ ವಸಣ ತಿಳಿದು ಬಂದೆ. ಧರ್ಮ ದೇವತೆ ಎಲ್ಲಿರುವಳು ಈ ಲೋಕದಲ್ಲಿ ಗೊತ್ತೇ? ಇಲ್ಲ, ಈ ಸುಡುಗಾಡಲ್ಲಿ ಪರಮ ಪಾಪಿಯ ಪುಣ್ಯವಂತನು ಎಲ್ಲ ಒಂದೇ ಇಲ್ಲಿ ರುದ್ರ ಭೂಮಿಯಲ್ಲಿ, ಎಲ್ಲ ಒಂದೇ ಈ ರುದ್ರ ಭೂಮಿಯಲ್ಲಿ. ನೀ ಏನೇ ಮಾಡು ಹೆದರುವೆನೇನು, ಬಾಡುವೆನು ನೋಡು, ಬದುಕುವೆನು ನೋಡು, ಬಾಡುವೆನು ನೋಡು, ಬದುಕುವೆನು ನೋಡು.
ಪೂರ್ಣ ನನ್ನ ಸೋದರರ ಮಕ್ಕಳ ಹಾಗೆ ಪ್ರೀತಿಯಿಂದ ಕಂಡೆ ನಗುತ್ತ ಎಲ್ಲರ ಸೇವೆ ಮಾಡುತ್ತಾ ಹರುಷವನ್ನು ತಂದೆ ನನ್ನ ಸೋದರರ ಮಕ್ಕಳ ಹಾಗೆ ಪ್ರೀತಿಯಿಂದ ಕಂಡೆ ನಗುತ್ತ ಎಲ್ಲರ ಸೇವೆ ಮಾಡುತ್ತಾ ಹರುಷವನ್ನು ತಂದೆ ಸುಗುಣವಂತೆ ನಿನಗ ವಿಧಿ ನೀಡಿದ ವರವು ಏನು ಗೊತ್ತೇ ನೀನೊಂದು ಕಡೆ ನಾನೊಂದು ಕಡೆ ಎಲ್ಲ ಇರಲಿ ನೀ ಒಮ್ಮೆಯಾದರೂ ಇಲ್ಲಿ ಬರಲೇಬೇಕು ನಾವು ಸೇರಬೇಕು ಇಲ್ಲಿ ಬರಲೇಬೇಕು ನಾವು ಸೇರಬೇಕು ನೀನೇ ಮಾಡು ಹೆದರುವೆನೇನು ಬಾಳುವೆನು ನೋಡು ಬದುಕುವೆನು ನೋಡು ಬಾಳುವೆನು ನೋಡು ಬದುಕುವೆನು ನೋಡು ನಾ ಬಾಳುವೆನು ನೋಡು ಬದುಕುವೆನು ನೋಡು ನಾ ಬದುಕುವೆ ಮಡ್ಡಿಗೆ ಬರಗಿಟ್ಟೆ ನಂದೈತಿ ಕುರಿದಕ್ಕೆ ಮಡ್ಡಿಗೆ ಬರಗಿಟ್ಟೆ ನಂದೈತಿ ಕುರಿದಕ್ಕೆ ಮಡ್ಯಾಗ ಸಿಕ್ಕರ ಬಾಳ ಬರಿದಿಲ್ಲ ಕೆಂಪನ ಗಗರಿ ಮಡ್ಯಾಗ ಸಿಕ್ಕರ ಬಾಳ ಬರಿದಿಲ್ಲ ಕೆಂಪನ ಗಗರಿ ಬೆಳಕಿಂಡ್ಯಾಗ ಹಸಿ ಬರ್ತನ ಸೋಸಿ ಬರುಕ ಹಾಲ ಕಾಸಿ ಕುಂದ್ರಲ್ಲ ನಸೀಬ್ ಅಂದ್ರ ನಂದ ಮಳೆಯಪ್ಪನ ಮಗಳು ಬಸಂತಿನ ಲವ್ ಮಾಡಾಕತ್ತನಂದ್ರ ಇಡೀ ಕಾನಬೂರ್ ಊರಾಗ ದೊಡ್ಡವ ನಂದ ಬಸಂತಿ ಅಂದ್ರನ ಅವಳೊಂದು ಗೊಂಬೆ ಚಂದನದ ಗೊಂಬೆ ಮತ್ತ ಆಕೆನ ನಮ್ಮ ರಾಜಂದೇವ್ರ ಗುಡಿ ಆಗದಲ್ಲ ಹೊರಗಿನ ರಾಜಂದೇವ್ರ ಗುಡಿ ಗಿನಿ ಅರಗಿನಿ ಅವಳೇ ನನ್ನ ಚಿನ್ಮನೆ ಮತ್ತ ಬಾತ್ಲೆ ಗಾಡಿ ಲೋಕವೇ ಹೇಳಿದ ಮಾತಿದು ನೀ ಬಾಳ ನೈಸ
ಹೆಣ್ಗೋ ಮನ್ಯಾಗ ಅದನ್ನ ಲೇ 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 ಹೋಗ್ಲಿ ಬಿಡು. ಏನದ ಕಣ್ಮಣಿ ಚಿನ್ಮಣಿ ರಾಣಿ ಮಹಾರಾಣಿ ಏನಾಗತ್ತಿಲ್ಲ, ಯಾರ ಬಗ್ಗೆ ಹೋಗ್ಲಾಗತ್ತಿ? ಬಾ ಬಸಂತಿ ಬಾ. ಇಟ್ಟು ಚಂದದಿ ನಿನ್ನ ಬಿಟ್ಟು ನಾ ಮತ್ತೊಬ್ಬರ ನೋಗಳ ಮನುಷ್ಯ ನಿನ್ನ ಬಗ್ಗೆನ ಮಾತಾಡಕತ್ತಿದ್ನ. ನನ್ನ ಬಗ್ಗೆನ ಅಂತದೇನಪ್ಪ ಅದು ಮಾತು? ಸುತ್ತಮುತ್ತ ಹತ್ತು ತಳಿಯಾಗ ಅಟ್ಟ ಅಲ್ಲ, ನಮ್ಮೂರಾಗ ಸಹಿತ ನಿನ್ನಂತ ಸೌಂದರ್ಯವತಿ ಹೆಣ್ಣ ನೈ ನೈ ಇಲ್ಲ ಇಲ್ಲ. ಓ ಅಷ್ಟು ಸುಂದರತೆ ಇದೀನ ನಾನು? ಏಯ್ ನಿನ್ನ ಸೌಂದರ್ಯದ ಬಗ್ಗೆ ಮಾತಾಡಾಕ ಒಂದ ಎರಡ ಮೂರ ಪಂಪ ಲ್ಯಾಕಿಲ್ಲ. ರಂಬೆ ಅವ್ರ ಕಾಕನ ಮಗಳ ಊರ್ವಶಿ, ಅವ್ರ ದೊಡ್ಡಪ್ಪನ ಮಗಳ ಮೇನಕಿ, ಅವ್ರು ಎಲ್ಲಾರು ಅಲ್ಲೇ ಹೇಳ. ಮೂರು ಮಂದಿನ ತಗೊಂಡ್ ಬಂದ ಮಿಕ್ಸರ್ದಾಗ ಹಾಕಿ ವಾಯ್ ಮಿಕ್ಸರ್ ಸೌಂಡ್ ವಯ್ಯ ವಾಯ್ ಅನ್ಸಿರು. ಎಲ್ಲಿ ತಂದೆ ಪಂಪ್? ಇಲ್ಲ ಇನ್ನಷ್ಟು ಚಂದ ಬರುದಿಲ್ಲ, ಅಷ್ಟು ಚಂದ ಐತಿ ಈ ನಿನ್ನ ಬ್ಯೂಟಿ. ನಿನ್ನ ಮಾತು ಕೇಳಿದ್ರೆ ಆತಲ್ಲ. ನಾನು ಏನ್ ಮಾತಾಡಕತ್ತೇವ್? ನಾ ಮೆಚ್ಚಿದೇವ್ ನಿನ್ನ ಕತ್ರಿ, ನಾನಾದೇ ನಿನ್ನ ಬಿತ್ರಿ. ಅದೆಲ್ಲ ಬರಾಬರಿ ಆತ ಬಸಂತಿ. ಈ ನಮನಿ ಈ ಚಮನ ಸಾಬರ ಅಂಗಡಿಯಾಗ ಸಿಗೋ ಗುಲಾಬ್ ಜಾಮೂನ್ ಕಂಡಂಗ ಕಾಂತಿ. ಈ ನಮನಿ ಕಾಣಾಕನಿ ಜನಂಪರ್ತಿ ಮೇಕಪ್ಕ ನಿಮ್ಮ ಅಪ್ಪನ ಕಿಶಕ ಎಟ್ಟಾಗ್ತಿ ಕತ್ರಿ ಕಂಚಿ. ಕೇಳ್ಬೇಕಾದಿಲ್ಲ ಮಾತಿದು. ನಮ್ಮ ಅಪ್ಪ ಏನ್ ಕೇಳ್ತಿ? ಚಿಲ್ರಿ ಮೂಲ ಹೋಗ್ದಿರ್ತಾರ ಕಿಸದಾಗ, ಅದೆಲ್ಲ ತಗೊಂಡು ಗೋಳಿ ಮಾಡಿ ಮೇಕಪ್ ಸೆಟ್ ತಗೊಂಬಂದೆ ನೋಡಿ. ಹೋಗ್ ಲಗಾಟಿ ಹೋಗಿಲ್ಲ ನಿನ್ನ ಮುಂದೊಂದು ಹೊಡಿಲ್ಲ, ನೋಡೋಣ ಹೆಂಗ್ ಹೊಡಿತಿ. ಬರೀ ಇದು ನೋಟ್ನ್ಯಾಗ ಆದದಲ್ಲ, ಬರೀ ಟಳಂಗ ಚಿಲ್ಲ. ಯಾಕ ಅಲ್ಲ ಬಾಳ ಓದಿ ಬಿಡಕತ್ತಿಲ್ಲ ಬಾಯಿ ಅಸೈತನ ದೇವ್ರ ಕಿವಿರಿ ಯಾಕೊಟ್ಟ ನಂಗಾತ್ಲ. ಲೇ ಬಾಳ್ ಮಾತಾಡಕತ್ತೆ, ಕತ್ರಿನ ಹಾಕ್ತಾನ ಮತ್ತೆ ಬಾಯಿಗೆ. ಏಯ್ ಹಾಕಬೇಡ ನನ್ನ ಬಾಯಿ ಕತ್ರಿ. ಯಾಕ? ನಂದು ನಿಂದು ಪ್ರೀತಿ ಭಾಳ ಪವಿತ್ರ. ಈಗ ಟೈಮ್ ಭಾಳ ಆತ್ರಿ, ಆತ್ರಿ ಮತ್ತ ಮುಂದೆ ಬೀಳಿಲ್ರಿ ಲವ್ ಬೇಟ್ರಿ. ಹೌದ್ರಿ ಬರ್ಲಿ, ಐ ಲವ್ ಯು ರೀ. ನನಗೂ ನಿಮ್ಮನ್ನ ಬಿಟ್ಟು ಹೋಗಕ್ ಮನಸ ಬರೋದಿಲ್ಲ. ಇಲ್ಲಿ ಬಂದ್ವಿ ಅಂದ್ರ ಬಿಟ್ಟು ಹೆಂಗ ಹೋಗಿ ಬೆಳತನ ಬಿಟ್ಟು ಫಸ್ಟಿಗೆ ಬರಾಗ ಹಾ. ನಾವ್ ಅಟ್ಟ ಚಲೋ ಇತ್ತು, ಹೌದು. ತಳಗ ಅಳಗಾಡತ್ತಿತ್ತ. ಈಗ ದರ್ವಿ ನಾವ್ ಅದೀವಲ್ಲ ಈಗ ದರ್ವಿಗೆ ಹಚ್ಚಿ ನಿಂತೈತಿ. ಹಾ. ಆದ್ರೆ ಇವ್ರು ಬಿಡುವಲ್ರು, ಬಾ ಹೊರಗ ಬಾ. ಟೈಮ್ ಹೋರಿ ಮಾಸ್ತರ್.
ಏನು ಸ್ವರವಲ್ದಲ್ಲ ಇನ್ನು ಹಾ ಏನ್ ಹತ್ತು ಕುಣಿದೆ ನಾನು ಹಾಡಿಗೆ ಯಾಕೆ ಕುಣಿದಿ ಹಾ ನಾ ಹಿಂದೊಂದು ತೆಗ್ದ ಬಿಟ್ಟು ಬಂದ ಯಾವ್ದದ ನನ್ನ ಫೋಟೋ ಅಂಗಡಿಯಾಗ ಅಂಗಡಿ ಜಯವತ್ತಿ ಇರೋವತ್ತಿ ಹೊಳ್ಳಿ ಮಂಜವತ್ತಿ ಪರ್ಬೇಕಾಕಾರ ಏನ್ ಮಾಡಿದ್ರ 3 ಮಂದಿ ಬಂದ ನಾ ಮೊದ್ಲು ಹೊಡ್ಸ್ಕೊಳಕ್ಕೆ ಮೂರು ಮಂದಿದ ಒಮ್ಮಿಗ್ಲೆ ಹೊಡೆದ 5 ನಿಮಿಷ ಬರ್ತಾನೆ ಹೋಗಿ ಬರ್ಲೆ ಅಲ್ಲೇ ಮುದುಕರ್ತ ಹೊಡೆಯೋನ ಕೆಲಸ ಆಗೋದಿಲ್ಲ ಬ್ಯಾಡ ಮಾಸ್ತರ್ಗೆ ಹೇಳ್ತಾನೆ ಇನ್ನೊಂದು ಉಗುದ ಹೋಗೋನು ಹುಡುಗಿ ನಮ್ಮ ಊರಾಗ ಹಾಡ ಏನದ ಲವರ್ಗಳು ಕಾಯಕತ್ತಾರಲ್ಲ ಹಾ ಅಲ್ಲ ನಮ್ಮಪ್ಪ ನೋಡಿದ್ರೆ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಸಂತಿಗೆ ರೊಕ್ಕ ಕೊಟ್ಟು ಗಲಗಲಿ ಸಂತಿ ನಾನು ಹೋಗ್ಬೇಕ ಎಲ್ಲಿ ಹೋಗಿರ್ಬೇಕ ಹುಡುಕಿದ್ರಾಯ್ತು ಜಂಡ ವಣ್ಣಿ ಗಂಡ ಬಡಿಲಕ ಬಂದ ಬಡಿ ಮಿರ್ತು ಚುಚಲಕ ಬಂದ ಚೂಜಿ ಮಿರ್ತು ಚಂದ್ರಯ್ಯ ಅಂಗಡಿಯಾಗ ಬೋಳಿ ನನ್ನನ್ನು ನೋಡ್ತಿ ಪತ್ರೋಳಿ ಯಾರಿಗೆ ಆಯಿ ಅಂಗಡಿಯಾಗ ಬಳ್ಳೊಳ್ಳಿ ಅಂತ ಆಯಿ ಅಂಗಡಿಯಾಗ ಫೇಮಸ್ ಅದ ಅಲ್ಲ ಇನ್ನ ಸೀಪ್ ಐತೆ ಬಳ್ಳ ಇನ್ನ ಸಂಗೀತ ಸ್ವಪ್ನ ಲೋಕದ ಸುಂದರಿ
ದೇವಲೋಕದ ರಾಣಿ ಸಂಗೀತ. ಇಲ್ಲ, ಅವಮಾನ, ಅಪಮಾನ ನಾನು ಸಹಿಸಲಾಗದ ಕ್ರೋಧಾಗ್ನಿಗೆ ನಾನು ಮದುವೆಯಾಗಬೇಕಿದ್ದ ಸಂಗೀತಾಳನ್ನ ನನ್ನ ಕಡು ವೈರಿ ಶಂಕರ ದೇಸಾಯಿ ಮನೆ ಸೊಸೆಯಾಗಿದ್ದಾಳೆ. ಆದರೂ ಪರವಾಗಿಲ್ಲ, ಅವಳ ಸೌಂದರ್ಯವೆಂಬ ರಾಶಿಯನ್ನ ಹೊತ್ತೊಯ್ದು ಅವಳನ್ನು ನಾನು ಪಡೆಯದಿದ್ದರೆ ನಾನು ವಂಚದ ಗಂಡು ಹಠವಾದಿ ವರದ ನಾಯಕನ ತಮ್ಮ ರಣಧೀರನೇ ಅಲ್ಲ. ಮಳೆಯಪ್ಪ, ಏ ಮಳೆಯಪ್ಪ, ಒಳಗಡೆ ಡ್ರಿಂಕ್ಸ್ ಬಾಟ್ಲಿಗೆ ತೆಗೆದುಕೊಂಡು ಬಾರಲೇ ಮಗಳೇ. ತಮ್ಮ ರಣಧೀರ, ಇಷ್ಟು ಬೆಳಗ್ಗೆ ಯಾಕೋ ಕುಡಿತಾ ಇದೀಯಾ? ನನಗಾದ ಅವಮಾನಕ್ಕಾಗಿ ಅಣ್ಣ, ನನಗಾದ ಅವಮಾನಕ್ಕಾಗಿ. ನಿನಗೆಷ್ಟು ಅವಮಾನ ಅಪಮಾನವಾಗಿದೆಯೋ ನನಗೂ ಕೂಡ ಅಷ್ಟೇ ಆಗಿದೆ ಅನ್ನೋದನ್ನ ಮರೆಯಬೇಡ. ಹಾಗಾದ್ರೆ ನಡಿಯಣ್ಣ, ಶಂಕರ ದೇಸಾಯಿ ಕೋಟೆಯಿಂದ ಸುಟ್ಟು ಹಾಕಿ ಆ ಸಂಗೀತಳನ್ನ ಎತ್ತಿಕೊಂಡು ಬರೋಣ. ಬೇಡ ತಮ್ಮ, ಬೇಡ. ಆ ಕಾಲ ತೀರಾ ಹತ್ರ ಬರ್ತಾ ಇದೆ. ಈ ಎಲೆಕ್ಷನ್ ಒಂದು ಮುಗಿಯಲಿ, ಆಮೇಲೆ ತೋರಿಸ್ತೀನಿ ಈ ವರದ ನಾಯಕನ ಕರಾಮತ್ತೇನು ಅಂತ. ನಮಸ್ಕಾರ ನಾಯಕರಿಗೆ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಪರವಾಗಿಲ್ಲ ನಾಯಕರೇ. ತಾವು ಇಲ್ಲಿವರೆಗೆ ಬಂದ ಕಾರಣ? ಮುಂದಿನ ತಿಂಗಳು 2ನೇ ತಾರೀಕು ಎಲೆಕ್ಷನ್ ಪ್ರಚಾರದ ಬಗ್ಗೆ ಮಾತಾಡಲು ಬಂದಿದ್ದೇನೆ ನಾಯಕರೇ. ಓಹೋ, ಈ ವಿಚಾರವನ್ನೇ ನಿಮ್ಮ ಹತ್ರ ಮಾತನಾಡಲು ಬರ್ಬೇಕಂತ ಮಾಡಿದ್ದೆ. ಅಷ್ಟೆನ್ನುವುದರಲ್ಲಿ ನೀವೇ ಬಂದ್ರಿ. ಆಯ್ತು, ನಾಳೆಯಿಂದ ಪ್ರಚಾರ ಶುರು ಮಾಡೋಣ. ಆಯ್ತು ನಾಯಕರೇ. ಐಬಿಯಲ್ಲಿ ಕಾರ್ಯಕರ್ತರ ಮೀಟಿಂಗ್ ಇದೆ, ಆ ಮೀಟಿಂಗ್ ತಾವು ಬಂದ್ರೆ ಒಳ್ಳೇದಾಗುತ್ತೆ. ಓಕೆ, ನಿಮ್ಮ ಆಸೆಯನ್ನ ನೆರವೇರಿಸುವುದ ನನ್ನದೆಯ. ನಾಯಕ ಇನ್ನೇನು ಬಾಳ ತಗಂಗಿಲ್ಲ, ಹಗಲ ರಾತ್ರಿ ಕೊಡೋ ಕಾಳು ಕುತ್ಲಾಕ್ ಬಂದ ನಾಯಕರು. ತಂದೆ ಗಾಳಂಗೇಶ್ವರ, ಸುಖ ಸಂತೋಷ ತುಂಬಿದ ಈ ಕುಟುಂಬದಲ್ಲಿ ನ್ಯಾಯ ನೀತಿ ಅಂತ ನಡೆಯುತ್ತಿರುವ ಈ ಕುಟುಂಬವನ್ನು ರಕ್ಷಿಸು. ಕನಬೂರಿನ ಅಧಿಪತಿ ಆದ ಈ ನನ್ನ ತಂದೆ ರಾಜೋಟೇಶ್ವರ ಪೂಜೆ ಮುಗಿದ್ದ. ಮುಗಿಯಿತು, ಬನ್ನಿ ಸ್ವಾಮಿ, ಪ್ರಸಾದ ತೆಗೆದುಕೊಳ್ಳಿ. ತಂದೆ ರಾಜೋಟೇಶ್ವರ, ಈ ಸಮಾಜದಲ್ಲಿ ಅನೇಕ ಜನರು ಬಡತನದಿಂದ ನೊಲಗಿ ಹೋಗಿದ್ದಾರೆ. ಈ ರೈತರನ್ನು ರಕ್ಷಿಸುವ ಭಾರ ನಿನ್ನದಪ್ಪ ತಂದೆ, ನಿನ್ನದು. ರೈತರೇ ದೇಶದ ಬೆನ್ನೆಲುಬು. ರೈತರನ್ನು ಮುಟ್ಟಿಸೋದಕ್ಕಾಗಿ ಈ ಸಾರ್ತಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ. ನನಗೂ ಸುರಕ್ಷೆ ಕೊಟ್ಟು ಜಯಶಾಲಿ ಆಗುವಂತೆ ಕಾಪಾಡಪ್ಪ, ಕಾಪಾಡು. ರೀ, ಈ ಸತೆ ಜಯದ ತಾಕಿ ನಿಮ್ಮದೇ. ಎಲ್ಲ ಇಡೀ ಪ್ರತಿಯೊಬ್ಬ ರೈತ ಬಾಂಧವರು ನಿಮಗೆ ಮತವನ್ನು ಹಾಕುತ್ತಾರೆ. ಈ ಸಲ ಜಯ ನಿಮ್ಮದೇ. ಶ್ವೇತಾ, ನೀನು ತಿಳಿದುಕೊಂಡಿರುವುದು ತಪ್ಪು. ಜನ ಎಲೆಕ್ಷನ್ ನಲ್ಲಿ ಹಣಕ್ಕೆ ಬೆಲೆ ಕೊಡುತ್ತಾರೆ ಹೊರತು ಮನುಷ್ಯನಿಗೆ ಬೆಲೆ ಕೊಡಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ಶ್ವೇತಾ, ಎಲೆಕ್ಷನ್ ಬಂದಾಗ ದೊಡ್ಡ ಶ್ರೀಮಂತರು ಕಂಡ ಹೆಂಡ ಹಣ ಹಂಚುತ್ತಾರೆ ಎಂದು ಅದಕ್ಕೆ ಜನ ಮರಳಾಗುತ್ತಾರೆ. ಜನ ಹೀಗೂ ಇರ್ತಾರ? ಶ್ವೇತಾ, ಜನ ಮರಳು ಜಾತ್ರೆ ಮರಳು ಎನ್ನೋ ಗಾದೆ ಮತ್ತನ್ನು ಕೇಳವೇ ನೀನು? ಒಂದೇ ರಾತ್ರಿಯಲ್ಲಿ ಮತವನ್ನೇ ಬದಲಾಯಿಸಿಬಿಡುತ್ತಾರೆ ಈ ಜನ.
ಹಾಗಾದ್ರೆ ಇದಕ್ಕೆ ಪರಿಹಾರವಿಲ್ಲವೇ? ಇದೇ ಶ್ವೇತಾ, ಖಂಡಿತವಾಗ್ಲೂ ಪರಿಹಾರವಿದೆ. ಯಾಕೆಂದ್ರೆ ಜನಾಶೀರ್ವಾದ ನನ್ನ ಮೇಲಿದೆ. ಯಾಕೆಂದ್ರೆ ವರದ ನಾಯಕ ಮತ್ತು ರಣದಿಂದ ಅಟ್ಟಹಾಸಕ್ಕೆ ಜನ ನುಲುಕಿ ಹೋಗಿದ್ದಾರೆ. ಈ ಸಲ ಏನಾಯ್ತು, ಜನರ ಮತ ನನಗೆ, ಅವರು ನನ್ನನ್ನು ಆರಿಸಿ ತಂದೇ ತರುತ್ತಾರೆ. ಶ್ವೇತಾ, ಮನೆಯಲ್ಲಿ ಯಾರೂ ಇಲ್ಲವಾ? ರೀ, ಮಾವ ಹೊರಗಡೆ ಹೋಗಿದ್ದಾರೆ. ಸಂಗೀತ ಹಾಗೂ ಪ್ರತಾಪ್ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲವೇ? ಯಾರೂ ಇಲ್ಲ, ಇವಾಗ ನಾವಿಬ್ರೇ. ಹಾಗಾದ್ರೆ ನಮ್ಮ ಪ್ರೇಮದ ಸಂಕೇತವಾಗಿ ಹೊರವರಿಲ್ಲದ ಸುಮಧುರವಾದ ಗಾಯನ. ಆಯ್ತು ರೀ, ನಿಮ್ಮ ಆಸೆ ನನ್ನ ಆಸೆ. ಕಾಲಚಕ್ರ ಸಾಗಿದಂತೆ ಬಾಳೆಂಬ ಬಂಡಿಯು ಸುಂದರವಾಗಿ ಸಾಗ್ತಾ ಇತ್ತು. ಇನ್ನು ನನ್ನ ತಮ್ಮಂದಿರ ಮೆಚ್ಚಿದವರ ಜೊತೆ ಮದುವೆಯನ್ನು ಮಾಡಿ ಮುಗಿಸಿಬಿಟ್ಟು ನನ್ನ ಸತಿ ಸವಿತಾಳ ಆಸೆಯನ್ನು ಈಡೇರಿಸಿದಾಯಿತು. ಈಗ ನನ್ನ ಮನಸ್ಸಿಗೆ ಶಾಂತಿಯಾಯಿತು. ತಮ್ಮ ರಾಜ, ಬಾರಪ್ಪ ಹೊರಗಡೆ. ಯಾಕನ್ನ ಕರೆದೆ, ಏನಾಯ್ತು? ನೋಡಪ್ಪ ತಮ್ಮ, ದಾರಿಯಲ್ಲಿ ಬರುವಾಗ ನಮ್ಮ ಊರಿನ ಹಿರಿಯರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಭೇಟಿಯಾಗಿದ್ದರು. ನಾಳೆಯಿಂದ ಪ್ರಚಾರ ಮಾಡ್ತಾರಂತೆ. ಕಾರ್ಯಕರ್ತರು ನಿನ್ನನ್ನು ಭೇಟಿಯಾಗಲು ಹೇಳಿದಾರಪ್ಪ. ಆಯ್ತು ಅಣ್ಣ, ನಾಳೆನೇ ಭೇಟಿ ಆಗ್ತೀನಿ, ನಾಳೆನೇ ಪ್ರಚಾರಕ್ಕೆ ಹೇಳ್ತೀನಿ. ಈ ಸಲ ದರ್ಪ ತುಂಬಿದ ಆವರ್ತ ನಾಯಕನನ್ನು ಸೋಲಿಸಿ ಈ ನಮ್ಮ ಬಡತನ ಜಿಲ್ಲೆಯನ್ನು ಗುಪ್ತ ಜಿಲ್ಲೆಯಾಗಿ ಮಾಡ್ತೀನಿ. ತಮ್ಮ, ನೀನು ಈ ತೊಟ್ಟಿರೋ ಈ ಪದಕ್ಕೆ ಈ ನಿನ್ನ ಅಣ್ಣ ಕಾಲ ಸದಾ ಜೊತೆಯಾಗಿರ್ತಾನಪ್ಪ.
ವಿಚಾರ ಮಾಡೋಣ. ಈಗ ಊಟ ಮಾಡೋಣ, ನಡೆಯಿರಿ. ಆಯ್ತಪ್ಪ, ನಡಿ, ಎಲ್ಲರೂ ಸೇರಿ ಊಟ ಮಾಡೋರು. ಸೈಕಲ್ ಮ್ಯಾಲ ಸವಾರಿ ನಡೀತು ಪಂಡ್ರಾಪುರಕ್ಕ ದರ್ಶನ ಮಾಡಿ ಪುಣ್ಯ ಪಡ್ಯಾಕ. ಛೇ 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 ಸಾಕಾಗಿ ಹೋಗೈತ್ರಿ ಮಳ್ಯಪ್ಪನ ಮಗಳ ಬಸಂತಿ ಸಲುವಾಗಿ. ಅಗದಿ ನಾನು ಪುರ್ತಕ ನಾವು ಒಂದು ರೊಟ್ಟಿ ತಿನ್ಬೇಕಂತೇಳಿ ಫೋಟೋ ಹೊಡ್ಕೋತ ಆರಾಮಿತ್ತು ಜೀವನ. ಅದು ಗ್ವಾಡ್ಯಾಗಿದ್ದದನ್ನ ಕಿತ್ಕೊಂಡ ಇಟ್ಕೊಂಡಂಗ ಆಗಿಬಿಟ್ಟತ್ತೆ ಬಾಳೆ ಅನ್ನೋದು. ದೊಡ್ಡ ದೊಡ್ಡ ಗಾಡಿಯಿಂದ ಬರ್ದಿರ್ತಾರಲ್ಲ ರೀ, ಗಾಡಿಯಿಂದ ಹೋದ್ರ ಧೂಳ, ಹುಡುಗಿಯಿಂದ ಹೋದ್ರ ಗೋಳ, ಹಂಗಾಗಿ ಬಿಟ್ಟೈತ್ರಿ ನನ್ನ ಬಾಳೆ ಅನ್ನೋದು. ರಾತ್ರಿ ಮುಕ್ಕೊಂದಾಗ ಕಣ್ಣ ನೀರು ಬೋಳ ಕೆಟ್ಟ ಹೋಗ್ತಾವ. ಅಷ್ಟು ಸಂಕಟ ಐತಿ ನನ್ನ ಜೀವಕ್ಕೀಗ. ಯಾರ ಮುಂದೆ ಹೇಳ್ಕೊಳ್ಳೋದ್ರಿ ಇಂಥ ಸಂಕಟ ಇರ್ಲಿ ತಡ್ರಟ. ಬಸಂತಿ ಇವತ್ತು ನನ್ನ ಮದುವೆ ವಿಚಾರ ಏನು ಮಾಡ್ಯಾಳು, ಎಲ್ಲಿಗೆ ಬಂದು ತರಬ್ಯಾಳು ಕೇಳ್ತೀನಿ ದಪ್ಪಕ್ಕೆನ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ನೂರಾರು ಕನಸು, ಯಾಕ್ರಿ ಫೋಟೋಗ್ರಾಫರ್ ಸುನಿಲ್ ಹಿಂಗ್ ನಿಂತ್ರಲ್ಲ, ಏನ್ ಸಮಾಚಾರ? ಚಡ್ಡಿನ ಯಾಕೆ ಬಂದಾನತ್ತೇನ? ಹಂಗೆ ಮಾಡಿ ಹೋದ್ಲೆ ಪ್ರೀತಿ ಮಾಡ್ತಾನಂತೇಳಿ ಎಲ್ಲ ಹಾಳು ಮಾಡಿಬಿಟ್ಟು ನಾನು ಕಾಮಗ ಫೋಟೋ ಹೊಡ್ಕೋತ ಹೆಂಗೈತ್ನಿ. ಯಾಕೋ ಸುನಿಲ್ಲ, ನಾ ಏನ್ ಮಾಡೀನಿ ಹಿಂಗ್ ಮಾತಾಡಕತ್ತಿಲ್ಲ? ಏನು ಮಾಡೋದ, ಅಡ್ಡ ನಿತ್ತನು ಉದ್ದು ನಿತ್ತು ನನ್ನ ಮುಂದೆ ಸಾಕಾಗೈತೆ. ನಿತ್ತು ಹೊಯ್ಕೊಳ್ಳೋದು ಒಂದ ಉಳ್ದೈತೆ. ನೋಡ ಸುನಿಲ, ನಾನು ನಿನಗೆ ಮೋಸದ ಪ್ರೀತಿ ಮಾಡಿಲ್ಲ. ನಾ ಯಾವತ್ತಿದ್ರು ನಿನ್ನ ಮದುವೆ ಆಗ್ತೇನೆ, ಚಿಂತೆ ಮಾಡಬೇಡ. ಏನು ಹಾಕನತ್ತಿ ಯಾವಾಗ್ರಿ ಹಾಕಿ ನೀ ಮಾಡೋ ಮೋಸದ ಪ್ರೀತಿಗೆ ಏನು ಹೇಳ್ಬೇಕು, ನನಗೂ ಬಾಯಿ ಕಟ್ಟಿದಂಗಾಗೈತೆ. ಹಾ 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 ತಡ್ಕೋ ಯಾಕೆ ಅವಸರ ಮಾಡ್ತಿ? ನಮ್ಮ ಅಪ್ಪನಿಗೆ ಈ ವಿಷಯ ಹೇಳ್ತೀನಿ ಅಂತ ಹೇಳಿದ ಮೇಲೆ ನೋಡೋಣಂತ. ನಿಮ್ಮ ಅಪ್ಪಾಗ ನೀವೇನು ಹೇಳೋದು ಬೇಡ. ನಿಮ್ಮ ಅಪ್ಪಗೆ ಅನ್ಸ್ತಾನೇನ ಮತ್ತ ಹೇಳ್ತಾನ ನಾ ಕರೆ. ನಂದೊಂದು ಕಂಡೀಷನ್. ಏನದು? ನೀ ಅನೇ ಅದಲ್ಲ, ಅನೇ ಆಣೆ ಆಣೆ ಗೋವ ಅನೇ, ಆಣೆ ಆಣೆ ಅವನು ಕೂಡ ಅಡ್ಡಾರೋದು ಬಿಡ್ಬೇಕ. ಬಿಟ್ಟು ಅಂದ್ರೆ ನಿಮ್ಮ ಅಪ್ಪನ ಕಾಲು ಹಿಡಿದು ಉಳ್ಳಾಡಿ ಕೂಗ್ ಬಿಡದ ನಾಳೈತೆ ಅಲ್ಲೇ ಆಗಿಬಿಟ್ಟು ನಾವು. ಅಲ್ಲ ನನ್ನ ಸೋದರ ಮಾವದಲ್ಲ, ಬೇಡ ಅಂದ್ರೆ ಹೆಂಗ್ ಬಿಡ್ತಾನವ? ಮತ್ತೆ ನಾ ಏನು ಲವ್ವರ್? ನೀ ಲವರ, ಅವ ಸೋದರ ಮಾವ. ಮತ್ತೆ ಲವ್ವರ್ ಹಿಡಿ, ಸೋದರ ಮಾವನ ಏನ್ ಮಾಡಕ್ಕಿ? ತಾಯಿ ಸತ್ತು ಕಾಲಕ್ಕದ. ಆಯ್ತು ಹಾಗಾದ್ರೆ ಲವರ್ ನೀಡಿ ಅಂತ ಮತ್ತೆ ತಡ ಈಗ ಒಗದ ಬಿಡುದ.
1994 ಆತು. ಹಾ ಇಲೆಕ್ಷನ್ ರಂಗ ತಾಲಿ ಮುಂದೆ ಈ ಕಡೆ ಬರಾಕತ್ತಂಗ ಕಾಣ್ತದೆ. ಹೌದಲ್ಲ ಬರ್ಲಿ ಈ ಕಡೆ ಸರದ ಬಾ ಒಂದಿಟ್ಟ. ವರ್ಗ ನಾಯಕರಿಗೆ ನಮಸ್ಕಾರ. ವರ್ಗ ನಾಯಕರಿಗೆ ಬಡಿ ನಾಯಕರಿಗೆ ಏನಂತೀರಿ ಬಡ್ರಿ ನಾಯಕರಿಗೆ? ವರ್ಗ ನಾಯಕರಿಗೆ ಜಯವಾಗಲಿ. ಏನು ನಮಸ್ಕಾರ ಸಿಂಗ. ನಮಸ್ಕಾರ ಅಂದಿವ್ರು ನಾಯಕರಿಗೆ. ಈ ಸಲ ಓಟು ನೀವು ನನಗ ಹಾಕ್ಬೇಕ್ರಿ? ಮತ್ತೆ ಅಯ್ಯ ಹಾಕ್ತಿಲ್ರಿ ಸೌಕರ ಮತ್ತೆ ನೋಡ್ರಿ ನಾ ಹಾಕ್ಬೇಕಪ್ಪ ಮೊದಲ ಮೊದಲು ನೀನು ಬಾಂದ್ರಪ್ಪ ಹಾಕಾಡಿದ ನಾನು ಹಾಕಕ್ಕೆ ಅಂತ ಹೇಳಿ ಓಟೇನು ಹಾಕಾಕ ಬಂದಿತ್ರಿ. ಗಂಡ ಎಂತ ಜೋಡಿ ಮೇಲೆ ಹಾಕ್ತು ಅದೇನು ದೊಡ್ಡದಲ್ರಿ. ಮತ್ತು ಓಟಿಗೇನು ಇಲ್ಲೇನ್ರಿ ಕಾಳ? ನೋಟು ಐತಿ, ನೋಟಿಸ್ ಐತಿ. ಕುಡಿತದ ಓಟಿನ ಕೊಡ್ತೀವಿ, ತಿತ್ತದ ಇದ್ದು ಕೊಡ್ತೀವಿ. ಕಪ್ಪು ಶ್ರಾವಣ ನಂಬದೀಗ ಕಪ್ಪ ಕಡಿ ತಿನ್ನಂಗಲ್ಲ ನಾವು. ಕುಡಿತಾರ ಪದಾರು ಮತ್ತೆ ಏನೋ ಕೊಡುವಂಗಿದ್ರು ಕಾಳ. ಮತ್ತಿದು ಅವಂಗೇನ್ ಬೇಕು ಅದನ್ನ ಹಿಂದೆ ಕೊಟ್ಟು ಸರಿ ಮಾಡು. ಹಿಂದ್ ಬಾರೋ ಕೊಡ ಕೊಡ. ವಸಂತಿ, ಹಾ ರೀ ನಿನ್ನ ಓಟು ನನಗೆ ಹಾಕ್ಬೇಕು. ನಿಮ್ಗಂಗ ಮತ್ತೆ ಇನ್ಯಾರು ಹಾಕ್ತೀರಿ? ನಿಮ್ಗ ಹಾಕ್ಬೋದ್ರಿ. ಪುಗ್ಸಟ್ಟೆ ಹಾಕ್ತಿ ಬೇಕಲ್ರಿ ಮತ್ತೆ ಕೊಡ್ಬೇಕು ನೋಟ. ಮನಿ ಕೇಳವಲ್ಲ. ಅಲ್ಲ ನೀವು ನೋಟ್ ಕೊಡ್ರಿ ಅಂತ ಅವಾಗ ಹೇಳಿದ್ದೆ ನಾನು. ನೀವು ನೋಟ್ ಕೊಟ್ರ ನಾವು ನಿನಗೊಂದು ಯಾಕ ಹ್ಮ್ ಎರಡು ಕೊಡ್ತೀನಿ. ಹ್ಞೂ ಅದಾವ ಎರಡು. ಬಾಯಿಲೆ ವಸಂತಿ ಕೈ ಮುಚ್ಚಿ ಕೊಡ್ತೀನಿ. ಅದು ಎಟ್ಟೈತೆ ಹೊಡಿಬಾರ್ದು. ಯೋ ಮಗಳ ನನಗೊಂದು ಈ ಸಲ ಓಟ್ ನನಗ ಹಾಕ್ಬೇಕಾ? ಬಾಯಿ ಹೇಳ್ವಿ ಹಾಡ. ಹೇಳಂಗಿಲ್ರಿ ನಾನು ಯಾರಿಗೂ ಹೇಳಂಗಿಲ್ಲ. ನಂದು ಗುರ್ತು ಯಾವ್ದು ಗೊತ್ತಂತ ನಿಮ್ಗ? ಮಗಳ ಕಾರ್ಗಡಿ ಅವ್ವ ಕಾರ್ಗಡಿ. ಹಾ ಹಾ ಕಾರ್ಗಡಿ ಗಾಲಿ ಇರ್ತಾವ ಗಾಲಿ. ಗಾಲಿ 3. ಕಾರ್ಗಡಿ ಕಾರ್ಗಡಿ ಅದ 3 ಇರ್ತಾವ. ಅವನ್ಗೆ ಸೀದಾ ಹೇಳಿದ್ರೆ ಗೊತ್ತಾಗಂಗಿಲ್ರಿ. ಹೊಡೆದ ಗಡ್ಡಿ ನಾಲ್ಕು ಇರ್ತಾವ ಅಂತೇಳಿ ಹೊಡೆದು ಹೇಳ್ಬೇಕನ? ಇಲ್ಲ ಹೇಳ್ರಿ ಸಾವ್ಕಾರ 4 ಇರ್ತಾವಿಲ್ರಿ. ಹಿಂದೆ 2 ಮುಂದೆ 2 ರೀ. ಇದಂತ್ರು ಬರಬರಿ. ಹಂಗುವ ಮರಿಬೇಡ್ರಿ, ಮರಿತು ನಿರಾಶರಾಗಬೇಡ್ರಿ. ಇಲ್ರಿ ಇಲ್ರಿ ಈ ಸಲ ಓಟ್ ನನಗ ಹಾಕಬೇಕ. ನಿಮ್ಗ ಆ? ನಾಯಕರ ಮತ್ತೆ ಕರ ಮಾಡ್ತೀರಿ. ಈಗ ಮುಂದೆ ಜನ ಹೋಗ್ತೀವಿ ಒಂದೆರಡು ಭಾಷಣ ಬಿಗಿರಿ. ಮಾತಾಡಬೇಕಾ? ಮಾತಾಡಲ್ಲ ಮತ್ತೆ ಈಗ ಮಳೆ ಕೂತಾರ ಅವ್ರೆ. ತಡಿ ಕಾಣಿಸ್ವಲ್ರು. ಓ ನನ್ನ ಪ್ರೀತಿಯ ಮುಂದು ಕುಂತ ಜನರೇ, ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ. ನನ್ನ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಗುರುತು ಕಾರಿನ ಗುರುತು. ನನ್ನ ಗುರುತು ಕಾರಿನ ಗುರುತು. ಮರೆತು ನಿರಾಶರಾಗದಿರಿ. ನಿಮಗೆ ಬೇಕಾದಾಗ ರೊಕ್ಕ ಕೊಟ್ಟವ ನಾನು, ತಗೊಂಡವರು ನೀವು. ಬಾಯಿ ಮುಚ್ಕೊಂಡು ಹಾಕ್ಬೇಕು. ಅದು ಕೇಳೋದಿಲ್ಲ. ನಿಮಗೆ ಎಷ್ಟು ಬೇಕು ಕೇಳ್ರಿ. ನನ್ನ ಇದ್ದಂಗೆ ನಿಮಗೆ ಕೊಡ್ತೀನಿ. ಓಟ್ ಮಾತ್ರ ನನಗೆ ಹಾಕ್ರಿ. ಅಮ್ಮ ವಸಂತಿ, ನಿನ್ನ ಓಟ್ ನನಗೆ. ನಿಮ್ಗೆ ಹಾಕ್ತೀನಿ. ನಿನಗೇನ್ ಬೇಕು ಹಾ ಅಲ್ಲ ಹಿಂದಿರ್ತೀನಿ. ಹಿಂದಿರ್ತೀರಲ್ಲ. ನಿನಗೇನ್ ಬೇಕು? ಅಲ್ಲ ಸೀರೆ ಬೇಕಾಗಿತ್ತಲ್ಲ. ಸೀರೆ ಯಾಕ? ಹಾ? ಬೇರೆ ಬೇರೆ ಕೊಡ್ತೀನಿ ಬಾ ಹಿಂದೆ. ಹೌದಾ ನಾಯಕರ ನಾವು ಮುಂದೆ ಹೋಗೋಣ ನಡ್ರಿ. ನಡ್ರಿಪ್ಪ. ನಾಯಕರಿಗೆ ಓಟ ಮ್ಯಾಲ ಬೀಳ್ತಾವ ಬೂಟ. ಯಾರಿಗೆ? ನಾಯಕರಿಗೆ ಯಾಕ? ಕಟ್ಟ ತಗಲ ಬಜಿ ಇಲೆಕ್ಷನ್ ಅವ್ರದ ಮುಂದೆ ಗೊತ್ತಾಗತ್ಲೆ ನನಗ. ಏನು ಗೊತ್ತಾಗತ್ತೆ ಬಿಡ ಅವನು. ಇಲೆಕ್ಷನ್ ಬಂತದ ಇದೆಲ್ಲ ಏನು ಗೊತ್ತಾವ ಅಲ್ಲ ಮುಂದೆ ಏನು ಗೊತ್ತಾಗತ್ತೇನ? ಇಲೆಕ್ಷನ್ ನಿಂತ್ಕೊಂಡ್ರೆ ಹಿಂಗ ನೋಡ ಅವನು ಎಲ್ಲರೂ ಕಚಡ ಆಗಿಬಿಡ್ತಾವ. ಇಲೆಕ್ಷನ್ ಗೆದ್ದು ಬಂದ್ಮೇಲೆ ನೀ ಯಾರು ನಾ ಯಾರು. ಆಮೇಲೆ 5 ವರ್ಷ ತೆಕ್ಕತಾರು. ಮಾವನ ಮಗಳ ಪುಟ್ಟನ ಮರಬೇಡ ಕೆಂಪಿಗವನ ಅಂಗ
ಗಿಮ್ಮತ್ತು ಅನ್ಕೋತ ನಿಂತಿಲ್ಲ. ಏನಿಲ್ಲ ದೋಸ್ತ, ಈ ಇಲೆಕ್ಷನ್ ಮಾಡೋರ ಕುಮ್ಮಕ್ಕ ಹೋಳ ಕೆಟ್ಟ ಹೊಲಸೈತದ, ದಂಡನ ಹೊಲಸದ, ಹಂಗೆ ಮಾಡಬಾರ್ದ. ಇಂಥವ್ರ ಕೈಯಾಗ ಸಿಕ್ಕ ಅವ ಹೊಯ್ಕೋತ ಹೋಗೈತಿ ಪಕ್ಷ. ಗೆಳೆಯ ನೀ ಆಗಬೇಡ ಸುಸ್ತ, ಮುಂದೈತಿ ನೋಡು ಭಾರಿ ಮಸ್ತ. ಈಗ ಬಸಂತಿ ಕೈಯಾಗೆ ಹುಡ್ಕೊಂಡಿತ್ತಿ ಕೊಟ್ಟಿಲ್ಲ ಯೂರಿಯಾ ಗೊಬ್ರ ಹಾ ಗೊಬ್ಬರ ಆತ ಅಲ್ಲಿ ಹೊರಗೆ ಹೋಗಿ ಹಂಗಾರ ಹೊಲಕ್ ಹೋಗಿಲ್ಲ. ನೀ ಏನ್ ಮಾಡ್ತೇನೆ? ನೀನು ನನ್ನ ಜೊತೆ ಹೋಗಿ ನೀರ್ ಹಾಕ್ಬಲ್ಲ ಹಿಂದಿಂದ ನೀರ್ ಹಚ್ಚೋದಲ್ಲ, ಮುಂದೆ ನೀರ್ ಹಾಸ್ಬೇಕ. ಕಾವಲಿ ಯಾರು ಮಾಡಾರ? ಜೆಂಡ ವೈನಿ ಗಂಡ ಕಾವಲಿ ನೀ ಮಾಡ್ತಿ, ಮನ ಮೋಟ್ರ್ ಚಲೋ ನಾ ಮಾಡ್ತಾನ ಅಲ್ಲಿ. ಅಲ್ಲ ನೀವಿಬ್ರು ಏನಾಯ್ತ ಕರೆಂಟ್ ಕೊಡಕ್ಕೆ ನಾನು ಓಹೋ ಕಿವಿನ ಇಲ್ಲಿ ಶರ್ಣ ಲೈಟ್ ಆಯ್ತಾಯ್ತ. ಈಗ ಹೋಟಕ್ಕೆ ಹೋಗ್ಬೇಕಲ್ಲ, ಪಟ್ಟ ರೆಡಿ. ಇಲ್ಲ ಒಂದ್ ಉಗ್ರ ಹೋಗುದು ನಮ್ಮ ಮುಂದೆ. ಹೋಗಲ್ಲ ನೀವೇ ಕಳಿಸ್ತಿ ಅಂತ ಮತ್ತೆ ಹೋಗೋನು ಮನೆಗೆ ಹೋಗಿ ಹಾಸಿಗೆ ತೊಗೊಂಬರ್ಲಿ ನಾಕ. ಬರ್ರಿ ಓ ನಮಸ್ಕಾರ ಅಂದ್ಯು ದೇಸಾರಿಗೆ. ಎಲ್ಲರಿಗೂ ನನ್ನ ನಮಸ್ಕಾರ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತಮ್ಮ ರಾಜಾವಲಿ ಸ್ಪರ್ಧಿಸಿದ್ದಾನೆ. ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಈ ಸಲ ನನ್ನ ತಮ್ಮನನ್ನು ಭರ್ಜರಿ ಗೆಲುವಿನಿಂದ ಹಾರಿಸಿ ತರಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಆಯ್ತ್ರಿ ಅಣ್ಣವ್ರ, ನಿಮ್ಮಂತ ಸತ್ಯವಂತರಿಗೆ ಜಯದ ದಾರಿ ಯಾವಾಗಲೂ ಕಟ್ಟಿಟ್ಟ ಬುತ್ತಿ. ಈ ಬಾರಿ ಎಲೆಕ್ಷನ್ ನಲ್ಲಿ ನಮ್ಮ ರಾಜಣ್ಣನವರೇ ಹಾರಿಸಿ ಬರುವುದು ಶತಸಿದ್ಧ. ಹೌದ್ರಿ ಸುನಿಲ, ನೀ ಹೇಳೋ ಮಾತಾ ಖರೆ ಐತ್ ನೋಡ್ರಿ. ಧರ್ಮದ ದಾರಿಯಲ್ಲಿ ದುಡಿದವರಿಗೆ ಯಾವತ್ತ ಕೈ ಬಿಡುವುದಿಲ್ಲ ದುರ್ಗಾ ಮಾತೆ. ಶ್ರೀಮಂತ ವರದ ನಾಯಕನಂತವರು ಹಣ ಕಂಡ ಹಂಚಿ ಮತ ತುಡು ಮಾಡ್ತಾರಲ್ಲ, ಇಂತ ಮತ ತುಡು ಮಾಡೋರಿಗೆ ಎಲ್ಲೈತ್ರಿ ಬೆಲೆ? ಹೌದು ಅನಿಲ ಸುನಿಲ, ನೀವು ಹೇಳ್ತಾ ಇರೋದು ಸತ್ಯ. ಹಣದ ಬಲದಿಂದ ರಾಜಕೀಯವನ್ನು ಹಾರಾಜಿಕೆ ಮಾಡ್ತಿದ್ದಾರೆ ಕೆಲ ದುಷ್ಟ ರಾಜಕಾರಣಿಗಳು. ನೀವ್ ಹೇಳೋ ಒಂದು ಕರೆನೇ ನೋಡ್ರಿ. ಈಗಿನ ಕಾಲನಾಗ ರಾಜಕೀಯದ ಗೊಂಬೆ ಎಟ್ನಾಗ ಯಾವ ವೇಳೆ ಹಾಕ್ತಾರ ಅನ್ನೋದು ಗೊತ್ತಾಗಂಗಿಲ್ಲ. ಇಲೆಕ್ಷನ್ ಸಂಬಂಧ ಯವ್ವ ಅಯ್ಯಕ್ಕ ಅಂತಾರ, ಓಟ್ ಹಾಕಿಸ್ಕೊಂತಾರ.
ಜೇರು ಕಡಿದ ರಾಜಕೀಯ ವ್ಯಕ್ತಿಗಳು ಆರಿಸಿ ಬಂದ್ರಂತೂ ಮುಗ್ದ ಹೋಯ್ತು. ಯಾಕ್ಲೇ ಏನ್ಲೇ ಅವ್ರ ಆಸೆ ತೋರಿಸಿ ಬಿಡ್ತಾರಂತ. ತಂಗಿ ಬಸಂತಿ, ನೀನ್ ಹೇಳ್ತಾ ಇರೋ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ವರ್ತ ನಾಯಕನೆಂಬ ಕೆಟ್ಟ ಸರ್ಪದವರು ಈಗ ನಾನಾ ವೇಷ ಹಾಕಿ ಜನರ ಮನಸ್ಸನ್ನು ಕ್ಷಣಕ್ಕೆ ಸೆಳೆದು ಮೂರ್ಖರನ್ನಾಗಿ ಮಾಡಿ ಜನರನ್ನು ದುರಾಳತನಾಗಿ ಮಾಡುತ್ತಾರೆ. ಆ ದುರಾಳತನ ಬಗ್ಗೆ ಬಿಡಬೇಕೆಂದು ನಾನು ಈ ಸರ್ತಿ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ. ನನಗೂ ಆಶೀರ್ವದಿಸಿ ಶ್ರೀರಕ್ಷೆ ಕೊಟ್ಟು ಜಯಶಾಲಿ ಆಗುವಂತೆ ಆಶೀರ್ವದಿಸಿ ನಿಮ್ಮ ಬಡತನ ಮುಕ್ತ ರಾಜನಾಗಿ ಮಾಡಿ ರಾಮರಾಜ ಕನಸನ್ನು ನನಸಾಗುವಂತೆ ಮಾಡುತ್ತೇನೆ. ಈ ಮಾತು ನನಗೂ ಸತ್ಯ. ಅಣ್ಣ, ಮುಂದಿನವರಿಗೆ ಪ್ರಚಾರಕ್ಕಂತೆ ಹೋಗ್ಬೇಕಾಗಿದೆ, ನಡ್ರಿ ಹೋಗೋಣ. ಆಯ್ತು ಬಾತಮ್ಮ. ನಾವು ನಿಮ್ ಜೊತೆನೆ ಬರ್ತೀವಿ ನಡ್ರಿ ಅಪ್ಪ ಹಂಗಿದ್ರೆ. ಆಯ್ತು ಬನ್ನಿ ಬರ್ರಿ, ಬನ್ನಿ. ಕರ್ಕೊಂಡು ಹೋಗ್ತೀವಿ. ನಡ್ರಿ ಹಂಗಾದ್ರೆ. ಇನ್ನೊಮ್ಮೆ ಗಜ್ಜ ಐತಿ ಇಲ್ಲಿ. ಅಂತಿಮ ಸಮರಕ್ಕೆ ಸಿದ್ಧವಾಗಿ ನಿಂತಿದೆ. ಇಂದು ನಾ ಬಯಸಿದಂತೆ ಈ ರಾಜಕೀಯ ಎಂಬ ಕಂಬರಾಟದಲ್ಲಿ ನನಗೆ ಜಯ.
ಕೆಳಗೆ. ಏನಾಯ್ತು ಅಣ್ಣ? ತಮ್ಮ, ಇವತ್ತು ಲೋಕಸಭಾ ಚುನಾವಣೆ ರಿಸಲ್ಟ್, ಅದರ ರಿಪೋರ್ಟ್ ನೋಡ್ಬೇಕಾಗಿತ್ತು. ರಿಪೋರ್ಟ್ ನೋಡೋದೇನಿದೆ ಅಣ್ಣ? ಹಣದ ರಾಶಿಯನ್ನ ಈ ಜನರ ಮೇಲೆ ಸುರಿದಿಲ್ಲವೇ? ಜನ ನಮಗೆ ಓಟ್ ಹಾಕಿರ್ತಾರೆ. ಈ ಸಲ ನೀನೇ ಈ ಜಿಲ್ಲೆ ನಾಯಕ. ಅದೆಲ್ಲ ಓಕೆ, ರಿಸಲ್ಟ್ ನೋಡ್ಬೇಕಲ್ಲ. ಲೇ ಮಳೆಪ್ಪ, ಲೇ ಹೇಳ್ರಿ ನಾಯಕ, ಹೇಳ್ರಿ. ಇವತ್ತು ಲೋಕಸಭಾ ಚುನಾವಣೆ ರಿಸಲ್ಟ್ ಹೌದಲ್ರಿ? ಟಿವಿ ಹಾಕೋ, ಬಟ್ಟ ಹಾಕ. ಲೇ ಬೆಪ್ಪ ಹಚ್ಚಲೇ ಗಪ್ ಚುಪ್ಪ. ನೋಡ್ರಿ ನಾಯಕ, ಹಚ್ಚಿನ್ರಿ. ಟಿವಿ 10 ರಿಪೋರ್ಟರ್. ನಮಸ್ಕಾರ ಪ್ರೇಕ್ಷಕರೇ. ಚುನಾವಣಾ ಕ್ಷಣದ ಮಾಹಿತಿಗಾಗಿ ಸದಾ ಸತ್ಯಕ್ಕೆ ಸತ್ಯ ಟಿವಿ ನಿಮ್ಮ ಚಾನಲ್. ಇದೀಗ ನಾವು ನೋಡಬೇಕಾದ ಅತಿ ಕುತೂಹಲಕಾರಿ ಜಿಲ್ಲೆ ಗಾವಲ್ಪುರ್ ಕಂಪ್ಲೀಟ್ ರಿಪೋರ್ಟ್ ಇದೀಗ ನಿಮ್ಮ ಮುಂದೆ. ಈ ಜಿಲ್ಲೆಯಲ್ಲಿ ರಾಜಕೀಯ ಸೆನ್ಸಾಟ ತುಂಬಾ ಜಾಸ್ತಿ ಇದ್ದು ವರದಾ ನಾಯಕ ಹಾಗೂ ರಾಜಾ ಹುಲಿಯವರ ಸ್ಪರ್ಧಿಸಿದ್ದಾರೆ. ಇದೀಗ ಬಂದ ಸುದ್ದಿ, ಗಾವಲ್ಪುರದ ಮೊದಲ ಸುತ್ತಿನ ಮತದಾನ ಎಣಿಕೆಯಲ್ಲಿ ವರದಾ ನಾಯಕರಿಗೆ 39,333 ಮತಗಳು ಗಳಿಸಿದ್ದಾರೆ. ಹಾಗೆ ರಾಜಾ ಹುಲಿಯವರು 10,333 ಮತಗಳನ್ನು ಪಡೆದಿರುತ್ತಾರೆ. ಆನಂದ, ಪರಮಾನಂದ. ನಾನು ಹೆಣೆದ ಈ ರಾಜಕೀಯ ಎಂಬ ಕಪಟ ನಾಟಕದಲ್ಲಿ ಇಂದು ನನಗೆ ಜಯ. ಲೇ ತಮ್ಮ, ವಾ ವಾರೇ ವಾ ಅಣ್ಣ, ಈ ಸಲ ನೀನೇ ಅಣ್ಣ ಈ ದಿಲ್ಲಿ ಹುಲಿ. ಇದೇ ಸಮಯಕ್ಕೆ ಒಂದು ಭರ್ಜರಿಯಾದ ಪಾರ್ಟಿ ಮಾಡೋಣ. ಈ ಸಮಯಕ್ಕೆ ನೀನ್ ಏನ್ ಬೇಕು ಕೇಳು. ಮಳೆಯಪ್ಪ ಕರೆಯೋ ಊರ್ವಶಿ ರಂಬೆಯನ್ನ. ರಂಬೆ ಊರು ಸೇರಿ ಸತ್ತೀರಿ ಕಣ್ಣ ಮುಂದೆ ನೋಡ್ರಿ ನಾಯಕರ, ಬಂದ ಬಿಡ್ತಾರೆ. ಪಟ್ನ ಕರ್ಕೊಂಬಾರಿ ಖರ್ಚಿಗಿರಿಯಾಗಿಂದ ಅವ್ರನ್ನ. ನಾಯಕರ ಬಂದ್ರೆ ಮೂಡಿಯರ. ಬಜಾರು ನಮ್ಗ ಇವತ್ತು ಬಸಣ್ಣಿದ್ದ 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 ಮಾಡ್ಬೇಕು ಸಂಬಂಧನ ಅದಕ್ಕ ಬಂದಿನಿ ಲಚ್ಚು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದಿನಿ ಬೆಂಕಿ ಕಟ್ಟಿಗೆ ಕಡ್ಡಿ ಹಂಗ ಒಳಗೇವಿ ನಾವು ಸುಟ್ಟು ಹೋಗ್ತಾನಿ ಬರಗಾಲದಾಗ ಶೀಘ್ರಕ್ಕಾಗಿ ಬೆಳೆಸಲಿ ಹೂವು ನಂಗನ ನೀರ ತೊಟ್ಟೊಳಕ್ಕನಿ ಸಾಕಾಗೋಗೈತಿ ಎಡವಟ್ಟಿ ತರಕಾರಿ ಸಾಲಿ ತಾಳತ್ತು ನಾನು ನಾವು ಪಾಟಿ ಪೆಣಸಿಲ್ ತೆಗೆದು ಮಾಸ್ತರ ಕೈಗೆ ಕೊಡ್ತಿದ್ವಿ ಲಾಸ್ಟು ಬೆಂಚಿನ ಮೇಲೆ ಫಸ್ಟ್ ಗೆಳತಿ ಹೆಸರು
ಬಜಾರು ನಮಗ ಇವತ್ತು ಬಸಣ್ಣಿದ್ದ 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 ಕಣ್ಣು ಕಣ್ಣು ಸುಟ್ಟು ಹೋಗ್ತಾನೆ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ ಇಳಕಶೂರಿ ಮೊಳಕಾಲ್ಮ್ಯಾಗ ಯಾತಕ ನೋಡಬೇಕು ಯಾಸನ್ನಂದ್ರು ಅದಕ್ಕ ಹುಟ್ಟೀನಿ ಮತಮಂಟಪ್ಪಿ ನಮ್ಮ ತಲೆ ಮ್ಯಾಗ ಯಾತಕ ಇಡಬೇಕು ಸಿಂಗಲ್ಲಾಗಿ ಸಿಕ್ರ ಹೆಣ್ಣನಿ ನಾ ಇನ್ನೊಂದು ಯೋಚಿತನ ಸೀನ್ಯಾಗಿಲ್ಲದ್ದು ಏನೈತಿ ಅಕಿ ಹತ್ರ ಆಕಿ ನಾಟಿ ಬ್ಯೂಟಿ ಸೈಡಿನಿಂದ ಥ್ರೆಡ್ ಶಿರ್ದೇವಿ ನಾವು ಚಡ್ಡಿ ಹಾಕ ಕಲ್ತಾಗಿಲ್ಲ ಪ್ರೀತಿ ಮಾಡವಿ ನೀವು ಬಂದಿರಂತ ನೀನು ಸ್ವಲ್ಪ ಸೈಡಿ ಇಟ್ಟಿದ್ವಿ ಇರಲಿಲ್ಲ ಬಸಣ್ಣಿದ್ದ ಬಜಾರು ನಮಗ ಇವತ್ತು ಬಸಣ್ಣಿದ್ದ 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 ಇದೀಗ ಬಂದ ಸುದ್ದಿ ಗಾಲಪುರದ ಕೊನೆಯ ಹಂತದ ಮತದಾನಿಕೆ ಮುಗಿದಿದ್ದು 58,000 ಮತಗಳನ್ನು ವರ್ಧನಾಯಕ ಪಡೆದಿದ್ದು ಕೊನೆ ಹಂತದ ಮತ ಎಣಿಕೆಯಲ್ಲಿ ರಾಜಾಹುಲಿ ಅವರಿಗೆ 60,666 ಮತಗಳು ಪಡೆದು ಈ ಲೋಕಸಭಾ ಚುನಾವಣೆಯಲ್ಲಿ ರಾಜಾಹುಲಿ ಅವರು ಜಯಭೇರಿ ಬಾರಿಸಿದ್ದಾರೆ. ಸಹಿಸಲಾಗದು. ಈ ಜನ ನನಗೆ ಮೋಸ ಮಾಡಿದ್ರು, ಈ ಜನ ನನಗೆ ಮೋಸ ಮಾಡಿದ್ರು. ಬೇಕಾದಾಗೆಲ್ಲ ಹಣ ಕೊಟ್ಟೆ, ಬೇಕಾದಾಗೆಲ್ಲ ಅವ್ರ ಬೇಡಿಕೆಲ್ಲ ಕೊಟ್ಟೆ. ನನಗೆ ಮೋಸ ಮಾಡಿದ್ರು ಈ ಜನ. ನನಗೆ ಸಹಿಸಲಾಗದ ಸೇಡು, ಸಹಿಸಲಾಗದ ಸೇಡು. ಸಮಾಧಾನ ಅಲ್ಲ, ಸಮಾಧಾನ. ಈ ಮೂರ್ಖ ಜನ ನಮಗೆ ಮೋಸ ಮಾಡೋದಕ್ಕೆ ದಾರಿ ತೋರಿಸಿಕೊಟ್ಟವರು ನಮ್ಮವರೇ ಆಗಿರಬೇಕಲ್ಲವೇ? ಯಾರವರು? ಯಾರೇ ಇರಲಿ, ಅವನೆದೆ ಬಿಸಿ ರಕ್ತವನ್ನ ಕುಡಿಯದೆ ಬಿಡ್ಲಾರ್ದು ನಾನು. ಯಾರವನು ಹೇಳು? ಬೇರೆ ಯಾರು ಅಲ್ಲ ಅಣ್ಣ, ನಮ್ಮ ನಾನೇ ತಿಂದು ನಮ್ಮ ಜೊತೆನೆ ಇದ್ದು ನಮಗೆ ಮೋಸ ಮಾಡಿದವನು ಬೇರೆ ಯಾರು ಅಲ್ಲ, ಆ ನನ್ನ ಮಗ ಕಬಾಲಿನೇ. ಕಬಾಲಿ ನಮ್ಮನ್ನ ತಿಂದು ನಾ ಕೊಟ್ಟ ಎಂಜಲ ಆಸೆಗೆ ಕೈ ಒನ್ನುತ್ತಿದ್ದ ನೀನು ನನಗೆ ಮೋಸ ಮಾಡಿದ್ಯಾ ಮಗನೇ? ಇನ್ನು ನೀನು ಬದುಕಿ ಉಳಿಯುವುದು ಸಾಧ್ಯವೇ ಇಲ್ಲ. ತಮ್ಮ ಅವನು ಎನ್ನುತ್ತಾನೆ ನಡಿ, ನಡಿ, ಅವನು ಹೋಗಿ ಕೊಂಡೇ ಬಿಡೋಣ. ನಡಿ, ನಡಿಯಣ್ಣ, ಅವನ ಎದೆಯಲ್ಲಿರುವ ಬಿಸಿ ರಕ್ತವನ್ನು ಕುಡಿದು ಆ ನನ್ನ ಅಡ್ಡಾದಿಟ್ಟು ಶೀಳುವರೆಗೂ ನನ್ನ ತಲೆ ತಪ್ಪಿದ ತೆರೆಯಲ್ಲಿ ಬಿಸಿದ ನೆತ್ತಿಗೆಯನ್ನು ನಾವು ಬಿಡುವುದಿಲ್ಲ. ಅವನು ಅವನ ಮಗನ ನಡಿ. ಅಲ್ಲ ರೀ, ಇವ್ರು ಎಂತ ನೀಚ್ರಂತನ್ರಿ, ನಾಯಿ ಹಂಗ ದುಡಿತದ ಕಬಾಲಿನ ಕೊಲ್ಲಕಟ್ಟಾರ್ರಿ. ಇವ್ರು ಎಂತ ಪಾಪಿಸ್ಟ್ ಅಂತನ್ರಿ ಈ ರಣಧೀರ. ಆ ಕಬಾಲಿ ತನ್ನ ತಂಗಿನ ಕೊಟ್ಟ ಇವ್ರು ಮದ್ದೆ ಮಾಡ್ಲತ್ ಹೇಳಿ ಸುಳ್ಳೊಂದ ಗೊಳ್ಳೊಂದ ಹೇಳಿಕಿಸಿಂದ ಕಬಾಲಿನ ಕೊಲ್ಲಕೊಂಟಾನಲ್ರಿ. ಮೊದಲ ಕಬಾಲಿ ಫೋನ್ ಮಾಡಿ ಹಚ್ಚಿ ಹೇಳ್ತಾನೆ, ಕಬಾಲಿ ಎಲ್ರಿ ಪಾರಾಗತ್ತೆ ಹೇಳಿಕ್ಸನ್. ಜಾತ್ರೆ ಅಂತೂ ಮುಗ್ದಂಗ ಆತ. ರಿಸಲ್ಟ್ ಬಂದದ್ದು ಆತು, ನಮ್ಮ ರಾಜಾಹುಲಿ ಅನ್ನಾರ ಕೃಷಿ ಮಂತ್ರಿಯಾಗಿ ಆಯ್ಕೆ ಆಗಿದ್ದು ಆತ. ಇನ್ನಂತರೂ ನಾವು ಈ ಊರಾಗ ಬೇಲೂರಾಗ ಯಾ ದೀರ್ಗೂ ಎದ್ರಂಗಿಲ್ಲ, ಯಾ ನಾಯಕರಿಗೆ ಎದ್ರಂಗಿಲ್ಲ.
ಮುಳ್ಳಡ ಮಡ್ಯಾಗ ಎಮ್ಮಿ ಕಾಯಾಗ ಮುಳ್ಳಡ ಮಡ್ಯಾಗ ಎಮ್ಮಿ ಕಾಯಾಗ ಕರ್ಬಂಡಿ ಮುಳ್ಳುತ್ತ ನಂಗನ ಹಾಡ್ದಾಗ ಹಾಡುವಾಗ ಕರ್ಬಂಡಿ ಹಾಡುವಾಗ ಹಾಡುವಾಗ ಚೆಲ್ಲದ ಕರ್ಬಂಡಿ ಮುಳ್ಳುತ್ತ ನೀವೊಂದು ಜನ ನನ್ನ ಮನ ಎನ್ನುತ್ತೀರಿ ನಿಮ್ಮುಡ ಸುನಿಲ್ ಮಾವ ಏನಿದ ಕೈಯಾಗ ಹಾರ ಹಿಡ್ಕೊಂಡು ಹಿಂಗ್ ನಿಂತಿಲ್ಲ ನಮ್ಮ ರಾಜಾವಳಿ ಅನ್ನೋರು ಕೃಷಿ ಮಂತ್ರಿಯಾಗಿ ಸೆಲೆಕ್ಷನ್ ಆಗ್ಯಾರ. ಅವರ ಬರುವಿಕೆಗಾಗಿ ಅದನ್ನ ಹಾರಿಗೆಡಿಸು. ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು ನಂದು ನಿಂದು ಯಾವಾಗ? ಏನದು ಮದುವೆ? ನಾನ್ ಕೇಳ್ಬೇಕ ನಮ್ದು ಮದುವೆ ಯಾವಾಗ ಅಂತ. ನಿಮ್ಮ ಅಪ್ಪ ಸತ್ನಾಗ ಏ ಸುನಿಲ್ಲ ಏನ್ ಮಾತಾಡ್ತಿಲ್ಲ ನೀವು? ಅಲ್ಲ ನಮ್ಮ ಸತ್ ಮೇಲೆ ನಮ್ಮಿಬ್ಬರು ಮದುವೆ ಇಟ್ಕೊಂಡು ಏನ್ ಮಾಡೋದ? ಮತ್ ಇವರೇ ನಮ್ನೇನ್ ಕೂಡಾಕ್ ಬಿಡಂಗ್ ಕಾಣವಲ್ಲ. ಮತ್ತೆ ಹೆಂಗ್ ಮಾಡೋಣಂತೆ? ಅದಕ್ಕ ಈಗ ಬಿಡುದು ಬೇಡದನ್ನ ಸುಮ್ಮ ಇದ ಕಾವ್ನಾಕಾವು ಒತ್ತೆ ಬಿಡೋನು. ಮದುವೆ ಮಾಡ್ಕೊಂಡು ಬಿಡೋಣಂತೆ. ಈಗ ನಮ್ಮ ಮುಖ್ಯಮಂತ್ರಿ ರಾಜಾವಳಿ ಅನ್ನೋರು ಬರ್ತಾರ. ಈಗ ಬರ್ತಾರ ಬರ್ತಾರ. ಗಾಡಿ ಟೈರ್ದಾಗ ಸಿಕ್ಕ ಚಪ್ಟಾದಿ ಸರಿ ಸರಿ ಕಾರ್ ಗಾಡಿ ತರ್ತಾರ. ಗಪ್ಪ ಬರ್ತದ ಗಪ್ಪ ಗಾಡ್ರಿ ಬರ್ಲಿಲ್ಲ ಅಂದ್ರೆ ದುಬ್ದಾಗ ಇಡ್ತಾರ ಮತ್ ನೀನ್. ಬರ್ತೈತಿ ಗಪ್ಪಟ ಕಾರ್ ಗಾಡಿ ದೊಡ್ಡದೈತಿ ಅದು ಇರ್ಟಿಗ. ರಾಜಾವಲಿ ಅನ್ನೋರ್ಗೆ ಜಯನ್ ರಾಜಾವಲಿ ಅನ್ನೋರ್ಗೆ ಅಂತೂ ಇಂತೂ ನಮ್ಮ ರಾಜಾವಲಿ ಅನ್ನೋರು ಆರಿಸಿ ಬಂದದ್ದು ಆತು. ಮತ್ತು ನಮ್ಮ ಊರಿಗೆ ಆಗಮನ ಆದದ್ದು ಆತು. ರಾಜಾವಲಿ ಅನ್ನೋರ್ಗೆ ನನ್ನಿಂದ ಮಾತಾಡ್ಬನ್ನಿ. ಚಪ್ಪಲಿ ಬಿಡಿ ಅಂದೆ ಚಪ್ಪಲಿ ಬಿಡಿ. ಚಪ್ಪಳಿ. ಈಗ ಈ ನಮ್ಮೂರ ಜನರನ್ನು ಉದ್ದೇಶಿಸಿ ನಮ್ಮ ರಾಜಾವಲಿ ಅನ್ನೋರು ಎರಡು ಮಾತು ಮಾತಾಡ್ಬೇಕಾಗಿ ತಮ್ಮಲ್ಲಿ ಸವಿನಯ ಕೋರಿಕೆ. ಮಾನ್ಯ ಬಂದವರೇ ಹಾಗೂ ನನ್ನ ಅಕ್ಕ ತಂಗಿಯರೇ ಹಾಗೂ ನನ್ನ ಸಹೋದರರೇ, ಇಂದು ನಾನು ಕೃಷಿ ಮಂತ್ರಿಯಾಗಿದ್ದಿ ಅಮೂಲ್ಯವಾಗಿ ತಮ್ಮೂರಿಗೆ ಆಗಮಿಸ್ತಾ ಇದ್ದೀನಿ. ತಾವು ನನ್ನನ್ನು ಈ ಮನೆಯ ಮಗನಾಗಿ ಎಂದು ತಿಳಿದು ನನ್ನನ್ನು ಬಹುಮತದಿಂದ ಆರಿಸಿ ತಂದು ಕೃಷಿ ಮಂತ್ರಿನಾಗಿ ಮಾಡಿದ್ದೀರಿ. ನಿಮಗೂ ನನ್ನ ತುಂಬ ಹೃದಯದ ವಂದನೆಗಳು. ಈ ರೈತರಿಗಾಗಿ ಎಲ್ಲ ವ್ಯವಸ್ಥೆಯನ್ನು ನಾನು ಸರ್ಕಾರದಿಂದ ಎಲ್ಲ ಥರ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ತುಂಬ ಹೃದಯದ ವಂದನೆ ಹೇಳಿ ಈ ಜಿಲ್ಲೆಯನ್ನು ಬಡತನ ಮುಕ್ತ ಜಿಲ್ಲೆಯಾಗಿ ಮಾಡಿ ಬಿಡುತ್ತೇನೆ. ತಾವು ನನ್ನನ್ನು ಈ ಮನೆಯ ಮಗನೆಂದು ತಿಳಿದುಕೊಂಡು ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್. ಎಷ್ಟೊಂದು ಅರ್ಥ ಗಂಭೀರವಾದ ಮಾತು ತಮ್ಮ. ಈ ಜನರಿಗೆ ಕೊಟ್ಟ ಭರವಸೆಯಂತೆ ನುಡಿದ ಮಾತಿನಂತೆ ನಡೆಯ ತಮ್ಮ. ಆಯ್ತು ಅಣ್ಣ, ತಮ್ಮ ಆಶೀರ್ವಾದದಿಂದ ಈ ಜನರ ಕಷ್ಟವನ್ನೆಲ್ಲವನ್ನು ನಾನು ಸಂಪೂರ್ಣವಾಗಿ ಬಗೆಹರಿಸುತ್ತೇನೆ. ತಮ್ಮ ಪ್ರಧಾನ್, ಈ ಜನರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವೂ ನಿನಗೆ ಜವಾಬ್ದಾರಿಯಿಂದ ವಹಿಸುತ್ತಿದ್ದೇನೆ. ಈ ಜನರ ಸಮಸ್ಯೆ ಏನೇ ಇದ್ರು ನನ್ನ ಮುಂದೆ ಹೇಳೋ ಕರ್ತವ್ಯ ನಿನ್ನದಪ್ಪ. ಆಯ್ತಣ್ಣ, ನೀ ಹೇಳಿದಾಗೆ ಮಾಡ್ತೀನಿ. ಸಂಗೀತ, ಶ್ವೇತಾ, ಮಹಿಳೆಯರಿಗೆ ಯಾವುದೇ ತೊಂದರೆ ಕುಂದುಕೊರತೆ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮದು. ಆಗ್ಲಿ ಮಾವ, ನೀವು ಹೇಳಿದ ಹಾಗೆ ಆಗ್ಲಿ. ಸರ್, ಅಭಿನಂದನೆಗಳು. ಅಭಿನಂದನೆಗಳು ಅನಿಲ್. ಏನಪ್ಪ ನಿನ್ನ ವ್ಯವಸ್ಥೆ ಇದು? ಸರ್, ಇದು ನನ್ನ ನಿಜವಾದ ಅವತಾರ. ಇಷ್ಟು ದಿನ ನಿಮ್ಮೂರಿನಲ್ಲಿದ್ದು ನಿಮ್ಮೂರಿನ ರಾಜಕೀಯ ವಿಷಯಗಳನ್ನು ನನ್ನ ಮೇಲಾಧಿಕಾರಿಗೆ ಹೇಳಬೇಕೆಂದು ನನ್ನ ಇಲ್ಲಿಗೆ ಗೋಪ್ಯವಾಗಿ ಕಳಿಸಿದ್ದಾರೆ. ಸರ್, ನನ್ನಿಂದ ನಿಮಗೆ ಏನಾದರೂ ಅಡೆತಡೆಗಳಾಗಿದ್ದಾರೆ ನನ್ನನ್ನು ಕ್ಷಮಿಸಿ ಸರ್. ಇಲ್ಲಪ್ಪ. ಓಹೋ, ಹೀಗೂ ವಿಷಯ. ನಿನ್ನಿಂದ ನಮಗೆ ಏನೂ ತೊಂದರೆ ಆಗಿಲ್ಲ. ನಿನ್ನ ಕರ್ತವ್ಯವನ್ನು ನೀನು ಮಾಡಿದ್ದು ಅಷ್ಟೇ. ಸರ್, ಇದು ನನ್ನ ಕರ್ತವ್ಯ. ನಾರ
ಸಾಹೇಬ್ರ ಸುನಿಲ್ ಸರ್, ನೀವು ಇಂಥ ದೊಡ್ಡ ಆಫೀಸರ್ ಅಂತ ಗೊತ್ತಿದ್ರ ನಾನು ಹತ್ರಗೂ ನಿಮ್ ಕೂಡ ಮಾತಾಡ್ತಿರಲಿಲ್ಲ ಮೊದ್ಲಿಗೆ. ಏನೋ ನಾನು ನಿಮ್ ಕೂಡ ಭಾಳ ಒರಟಾಗಿ ನಡ್ಕೊಂಡನ್ರಿ. ಏನೋ ನಾನು ನಿಮ್ಮ ತಮ್ಮ ತಿಳ್ಕೊಂಡು ನಾ ಮಾಡಿದ ತಪ್ಪು ಹೊಟ್ಟೆಯಾಗ ಹಾಕೊಂಡು ನನ್ನ ಕ್ಷಮಿಸಿ ಬಿಡ್ಕೋತ ಅಂದೆ ದೇವ್ರ. ನೋಡ್ರಿ ಸಾಹೇಬ್ರ, ನಾನು ನಿಮ್ಮ ಜೊತೆ ಭಾಳ ಕೆಟ್ಟದಾಗಿ ನಡ್ಕೊಂಡಿನಿ. ಹಂಗೇನಾರು ಇದ್ರ ಈಗ ತಿರ್ಸ್ಕೊಂಡ್ಬಿಡ್ರಿ. ಇರ್ಲಿ ಬಿಡ್ರಿ, ನಿಮ್ಮ ಜೊತೆ ಕೂಡಿಕೊಂಡು ನಿಮ್ಗೆ ರೇಗಿಸಿದ್ದೀನಿ ಅಷ್ಟೇ ಅಲ್ಲ, ನಿಮ್ಮ ಜೊತೆ ತುಂಟಾಟನೂ ಮಾಡಿದ್ದೇನೆ. ಮತ್ತು ನಿಮ್ಮ ಮನೆಗೆ ಸುಳ್ಳು ಹೇಳಿ ನಿಮ್ಮ ಮನ್ಯಾಗ ಇದ್ದನ್ರಿ. ನಮ್ಮಿಂದ ಏನಾದ್ರು ತಪ್ಪಾದ್ರ ಸಮಸ್ಯೆ ಬಸಂತಿ ಅವ್ರ. ಕ್ಷಮೆ ಕೇಳ್ಬೇಡ್ರಿ ಸರ, ನೀವು ಇಲ್ರಿ ನಾವು ಇಲ್ಲಿ. ನೀವು ದೊಡ್ಡ ಸಾಹೇಬ್ರು ಇದ್ದೀರಿ ಅಲ್ಲ, ನೀವು ನಮ್ಮ ಮನೆಯಾಗ ಇದ್ದದ್ದು ನಮ್ಮ ದೊಡ್ಡ ಭಾಗ್ಯ, ದೊಡ್ಡ ಭಾಗ್ಯ. ರಾಜಾವಲಿ, ನನ್ನನ್ನು ಕಾಪಾಡು. ಏನಾಯ್ತು ಕಬಾಲಿ? ಆ ರಣಧೀರ ಮತ್ತು ವರದ ನಾಯಕರು ನನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ. ಯಾವ ಕಾರಣಕ್ಕೆ? ಅವರ ಹಣವನ್ನು ಇಲೆಕ್ಷನ್ಗೆ ನಿಮ್ಮ ಪರವಾಗಿ ಬಳಸಿದ್ದೇನೆ ಎಂದು ನನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ ರಾಜಾವಲಿ. ಅವರಿಗೆ ಹೀಗೆಂತ ಯಾರು ಹೇಳಿದ್ರು? ರಾಜಾವಲಿ, ನನ್ನ ತಂಗಿಯನ್ನು ಆ ರಣಧನಿಗೆ ಕೊಡಲಿಲ್ಲವೆಂದು ಇಲ್ಲ ಸಲ್ಲದ ಅವರ ತಲೆಯನ್ನು ತುಂಬಿ ನನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ. ಬರಲಿ ಬರಲಿ, ಅವರು ಹೇಗೆ ಮುಟ್ತಾರೆ ನಾನು ನೋಡೇ ಬಿಡ್ತೀನಿ. ನಾಯಕರೇ, ಅವನು ಏನು ತಪ್ಪು ಮಾಡಿದಾನಂತ ಹೇಳಿ ಅವನನ್ನು ಕೊಲ್ಲಲು ಬಂದಿದ್ದೇವೆ. ಲೇ ಕಾಮಿಡಿ ಮಕ್ಕಳ, ನಿಮಗಿದು ಬೇಡವಾದ ವಿಷಯ ಅಂದ್ರೆ ನೀವು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದ್ರೂ ಕೊಲ್ಲಬಹುದು ಮಾಡಿದ್ದೀರಾ? ಅವನು ಕೊಲ್ಲಲು ಕೋರಿನ ಕುರಿ ಕೋಳಿ ಹಾಗೆ ಮನುಷ್ಯರನ್ನ ಕೊಲ್ಲುವ ವರದ ನಾಯಕನ ವಂಶ ನಮ್ದು. ನಮಗ ಮೋಸ ಮಾಡೋಣ, ನಾವು ಕೊಂತೀವಿ. ಅದಕ್ಕೇನ್ ಮಾಡ್ಕೊತೀವಿ ಮಾಡ್ಕೋ. ನೀರ್ ಬಾರಿ ಸಾಚಿ ನಾಯಕ. ನೀ ಮಾಡ್ತಾ ಇರೋ ಹಲ್ಕ ಕೆಲಸ 1 2 ಧರ್ಮ ನಡೆಸಿರೋ ದೇಸಾಯಿ ಮಣಿತನದಾಗ ನೀ ಮಾಡಿರೋ ಕೂರ್ ಕೆಲಸದ ಬಗ್ಗೆ ಹೇಳಿನಂದ್ರ ನಿನ್ನ ಕೊಂದ್ರು ಅವ್ರಿಗೆ ಸಿಟ್ಟು ಹೋಗೋದಿಲ್ಲ. ಶಂಕರ್ ದೇಶ ಅವರ ನಿಮ್ಮ ಹೆಂಡತಿನ ಕೊಂದವ್ರು ಬೇರೆ ಯಾರು ಅಲ್ರಿ. ಈ ರಣಧೀರ ಈ ವರದಾಗ ಕೂಡಿ ನಿಮ್ಮ ಹೆಂಡತಿನ ಬಲತ್ ಕರೆಸಿ ಗುಂಡೆಟ್ಟು ಕೊಂದವ್ರು ಇವರ ನಾಯಕ. ಇವ್ರ ಲೇ ಬಂಡ್ ಬರಾಯಿ ನನ್ ಮಕ್ಕಳ, ಹತ್ತಿಗೆನು ಕೊಂದ ಪಾಪಿ ನನ್ ಮಕ್ಕಳು ನೀವು. ನಿಮ್ಮನ್ನು ಇಲ್ಲೇ ಅಡ್ಡಾಗಿ ಕಡ್ದು ಹಾಕ್ಬಿಡುತ್ತೇನೆ. ತಮ್ಮ ಬೇಡಪ್ಪ, ಈ ಆಯುಷ ಬೇಡ. ಆಗಿದ್ದಾಯ್ತು, ಮುಗಿದು ಹೋಯ್ತು. ನೀನು ಇವರನ್ನು ಕೊಂದು ಸರ್ಕಾರವನ್ನು ಕೈಗೆ ತಗೋಬೇಡಪ್ಪ. ಅವರಿಗೆ ಈ ಸರ್ಕಾರವೇ ಶಿಕ್ಷೆ ಕೊಡುತ್ತೆ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡ್ರಿ ಹಲ್ಕ ಸುಳ್ಳೆ ಮಕ್ಕಳನ್ನ. ಇವರನ್ನು ಸಾಯುವವರೆಗೆ ಜೈಲಿನಲ್ಲಿ ಕೊಲೆ ಹಾಗೆ ಮಾಡ್ತೇನೆ. ಮಳಪ್ಪ, ನೀನು ಬಂದು ಒಳ್ಳೆ ಕೆಲಸ ಮಾಡಿದೆಯಪ್ಪ. ನನ್ನ ಹೆಂಡತಿಯ ಸತ್ಯ ವಿಷಯವನ್ನು ಹೇಳಿ ಒಳ್ಳೆ ಕೆಲಸ ಮಾಡಿದೆಯಪ್ಪ. ಅದ್ರಾಗ ಏನೈತ್ರಿ ನಾಯಕರ, ಇಂಥ ಕೆಟ್ಟ ಕೆಲಸ ಕಣ್ಣಿಲೆ ನೋಡಿ ಸಾಕಾಗಿ ಹೋಯ್ತ್ರಿ. ಈ ಅಮಾಯಕರು ಕಬಾಗಿ ಕೊಲ್ತಾರಂದ್ರಲ್ರಿ, ನನ್ನ ಮನಸ್ಸಿಗೆ ಬಹಳ ಕೆಟ್ಟ ಆತ್ರಿ. ಅದಕ್ಕೆ ಈ ವಿಷಯ ನಿಮ್ಮ ಮುಂದೆ ಬಿಚ್ಚಿಡ್ಬೇಕಾಯ್ತು ನಾಯಕ, ಬಿಚ್ಚಿಡ್ಬೇಕಾಯ್ತ್ರಿ. ಮಳೆಪ್ಪ, ನನ್ನನ್ನು ಕಾಪಾಡಿದ ನೀನು ದೇವರಪ್ಪ. ನಿನ್ನನ್ನು ನನ್ನ ಎಲೆಯಲ್ಲಿ ಬಿಟ್ಟು ಪೂಜೆ ಮಾಡ್ತೀನಪ್ಪ. ಇರ್ಲಿ ಬಿಡಪ್ಪ, ಮನುಷ್ಯ ಮಾಡ್ಲಾರ್ದೆ ಮರಕ್ ಸಹಾಯ ಮಾಡಕ್ ಬರ್ತೇನ. ಆದ್ರ ಆಗ್ಲಿ ಇನ್ ಮೇಲೆ ಚೆನ್ನಾಗಿ ಬಳೆ ಮಾಡ್ಕೊಂತೇನ. ಮೊದ್ಲ ತಪ್ಪಾಗೈತಿ ದೇಶ ಕ್ಷಮೆ ಕೇಳ. ಶಂಕರ್ ದೇಶ ಅವರೇ, ನಂದೊಂದು ತಿಳಿದೇನೋ ತಪ್ಪಾಗಿದೆ. ನನ್ನ ಇರ್ಲಿ ಬಿಡಪ್ಪ, ನನಗೇಕೆ ತಪ್ಪಾಯ್ತು ಅಂತ ಮೊದಲು ನಿನ್ನ ತಂಗಿಯನ್ನು ಮಾತಾಡ್ತಪ್ಪ. ಅಮ್ಮ, ತಂಗಿ ಸಂಗೀತ, ಇಷ್ಟು ದಿವಸ ನಿನ್ನನ್ನು ಬಿಟ್ಟು ನನಗೆ ಬಹಳ ದುಃಖವಾಗಿದೆ ಅಮ್ಮ, ದುಃಖವಾಗಿದೆ. ಅಲ್ಲ, ಒಂದಿಲ್ಲ ಒಂದು ದಿನ ನಿನ್ ತಪ್ಪನ ಅರಿವು ಮಾಡಿಕೊಂಡು ನೀನ್ ಮರಳಿಗೆ ನಿನ್ನ ತಂಗಿಯನ್ನ ನೋಡ್ಲಿಕ್ಕೆ ಬಂದೇ ಬರ್ತೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇತ್ತಲ್ಲ. ಏನು ಅಮ್ಮವರು ಅಣ್ಣನ ಜೊತೆ ಮಾತಾಡ್ತಾ ನಮ್ಮನೆ ಮರ್ತಾಗಿದೆ? ಅಲ್ರಿ, ನಿಮ್ಮನ್ನ ಮಾತ್ರ ಹೇಗೆ? ಇಲ್ಲಿವರೆಗೂ ನಿಮ್ಮ ಜೊತೆಗೆ ಇದ್ದೆ, ಇವಾಗ ನಮ್ಮ ಅಣ್ಣ ಬಂದಿದ್ದಾರೆ. ಸ್ವಲ್ಪ ಅಣ್ಣನ ಜೊತೆ ಮಾತಾಡ್ತೀನಿ.
ಹೋಗ್ಲಿ ಬಿಡು, ಕಡೆಗೂ ಸಾಕು. ಏ ಭಾರಿ ಐತ್ರಿ ಇದು ನಾಟಕದ ಕತೆ. ಇದನ್ನ ಕತೆ ಬರ್ದಾವ ಎಲ್ಲರೇ ಕೂತ್ ಬರ್ದಾನತ್ತಲ್ಲ ಚಿಂತೆ ಐತಿ ಬಿಡತ್ತೆ. ಎಲ್ಲರೇ ಕೂತ್ ಬರೀಲಿ, ಅಗದಿ ನಾಟಕ ಮಾತ್ರ ಭಾರಿ ಮುಗ್ದತಿ. ಮತ್ತ ಇನ್ನು ನನ್ನ ಮದ್ವಿ ಕತೆ ಅಟ್ಟು ನಮ್ಮ ಮಾಮಾರ ಮುಂದೆ ಮಾತಾಡಬೇಕು. ಯಪ್ಪ ಅಂತೂ ಖರ್ಚಿಲ್ದ ಮದುವೆ ಆಗಿ ಹೋದ ಹಂಗಾಯ್ತು. ಮಾನಿ ಅಂತ ನನಗ ದುಡಿತಿಲ್ಲ ಅಂದ್ರೆ ಏನಾತ್ರಿ? ಏ ತಮ್ಮ, ನೀ ಏನ್ ಮಾಡ್ತಿ? ಹೊತ್ತು ಹೊಂಟ್ರೆ ಬ್ಯಾಟ್ರಿ ಆಗಿರ್ತಿ, ನೈಂಟಿ ಕುಡ್ಕೊಂಡ್ ಬೀಳ್ತಿ. ಕೆಲಸ ಇಲ್ಲ, ಭವಿಷ್ಯ ಇಲ್ಲ. ಅಡಗಿನ ನಂತರ ನನ್ನ ಮಗಳಿಗೆ ರೇಂಜ್ ಹಾಕೊಂಡ್ಲಿ ಹೆಂಗ ಕಾಣ್ತದೆ ನನಗ? ಇಕ್ದವ್ರಿಗೆ ಏನು ಭಾಳ ಖರ್ಚೈತಪ್ಪ ಅಂತ 3 ಹೊತ್ತು ಕೂಳು ಹಾಕಿರ ಸಾಕಲ್ಲ ಅಂತಾದ್ರೆ ದೊರೆತಾಗ ಸಾಕಂತದ. ಇಲ್ಲಿ ರಾಜಾವಲಿ ಅನ್ನಾರ ಇಲೆಕ್ಷನ್ದಾಗ ಏನು ಹಾರಿಸಿ ಬಂದಾರಲ್ಲ, ಅವರು ನನಗ 5 ಲಕ್ಷ ಲೋನ್ ಹಾಕಿ ಕೊಡ್ತಾನ ಅಂದಾರ. 5 ಲಕ್ಷ ಒಂದು ಕಾಂಪೌಂಡ್ ಅಂಗಡಿ ಮಾಡಿ ದುಡ್ಡ ಕಡುವಂತ ಹಾರ ಹಾಕಿಬಿಡ್ಲೆ. ಬಸತ್ತಿನ ಕುಸ್ತಿಯಾಗಿ ನಾನು ಆಶೀರ್ವಾದ ಸದಾರ್ತೆ. ಮೊದ್ಲು ವರ್ಷ ತುಂಬದೊಳಗ ನನಗೆ ಒಂದ ಟೊತ್ತಲ್ದಾಗ 2 ಮಕ್ಕಳು ಮಕ್ಕಳು ತೋರಿಸೋದು. ನಾಯಿ ಕುಣ್ಣಿಗಿಂತ 8 ಆಡಿದ್ರ ಹೌದ ಲೇ 8 ಹಾಕಲ್ಲ ಇದ್ದು ಮನ್ಯಾಗ ನಾಯಿ ಕುಣ್ಣಿ ಸಾಕು ಆಡ್ತಾರ. 8 ಆಡದೆ ಮಾಡ್ತಿ? ಇದು ತೋಳಲ್ಲ, ಹಡ್ಕೊಡ ರಾಟ್ ರಾಟ್. ಅದು ಬೇಡ ಮಗಳ ಹೆಂಗೆ ಅಂತ ಹೇಳ್ತಿ? ಏನು ಮುಕ್ಕಳಾಗ ಚಿತ್ರ ಬಿಡಿಂದ್ರಿ ನನಗೆ? ಬಸಂತಿ ನನ್ನ ಹೆಂಡತಿ. ಮುಂದೆ ಆಗೈತೆ ನಮ್ಮದು ಮದುವೆನ ಆಗೈತಿ. ನೋಡಿ ಬಸಂತಿ ನಿನ್ನ ಹೆಂಡತಿ, ನೀನು ನನ್ನ ಗಂಡ. ನಮ್ಮೆಲ್ಲರ ಬಹಳ ಹಸುವೆಯಾಗಿ ಮಾಡಿದ ಸಾಗಲಿ ಎಂದು ಈ ದೇವರೆಲ್ಲ ನಾವು ಬೇಡಿಕೊಳ್ಳುತ್ತೇವೆ. ಜಯ ಜಯ